ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತತೋ ಜಯಮುದೀರಯೇ. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಮಹಾಭಾರತದ ಆದಿಪರ್ವದಲ್ಲಿ 91ನೇ ಅಧ್ಯಾಯದ ಬಗ್ಗೆ ವಿಚಾರ ಮಾಡ್ತಿದ್ವಿ. ಈ ಅಧ್ಯಾಯದಲ್ಲಿ ಅಷ್ಟಕ ಮತ್ತು ಯಯಾತಿಯರ ಸಂವಾದ ಇರುತ್ತದೆ. ಅಷ್ಟಕ 4 ವರ್ಣಾಶ್ರಮದ ಬಗ್ಗೆ ಕೇಳ್ತಾನೆ. ಮುಖ್ಯವಾಗಿ ಬ್ರಹ್ಮಚರ್ಯ ಆಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ ಮತ್ತು ಸನ್ಯಾಸಾಶ್ರಮ. ಈ 4 ಆಶ್ರಮಗಳಲ್ಲಿ ಯಾರ್ಯಾರು ಹೆಂಗಿರಬೇಕು, ಹೆಂಗಿರ್ತಾರೆ ಅಂತ ಕೇಳ್ತಾರೆ. ಅದರಲ್ಲಿ ಸನ್ಯಾಸಾಶ್ರಮದ ಬಗ್ಗೆ ನನ್ನ ಒಂದು ಪ್ಯಾರ ಬಂದಿದೆ. ಈ ಒಂದು 2-3 ಪೇಜಲ್ಲಿ ಸುಮಾರು ಶ್ಲೋಕಗಳು ಸನ್ಯಾಸಿಗಳಂದರೆ ಮುನಿಗಳಂದರೆ ಹೀಗಿರಬೇಕಂತ ಇನ್ನೂ ಡೀಟೇಲ್ಸ್ ಹೇಳ್ಕೊತ ಹೋಗ್ತಾ ಇರ್ತಾನೆ. ಫಸ್ಟು ಪ್ರಪಂಚವನ್ನು ಯಾವಾಗ ತ್ಯಜಿಸಬೇಕಂದ್ರೆ ಪ್ರಪಂಚದಲ್ಲಿ ಸಾಮರ್ಥ್ಯ ಬಿದ್ದು ಅದನ್ನೇ ಹೇಳ್ತಾ ಇದ್ದಾರೆ. ಕಾಮೋಪಭೋಗಗಳನ್ನು ಅನುಭವಿಸಿದ ಸಾಮರ್ಥ್ಯವಿರಬೇಕು. ಅಂತಹ ಉತ್ತಮ ಸ್ಥಿತಿಯಲ್ಲಿರುವಾಗ ಪ್ರಾಪಂಚಿಕವಾದ ಸುಖೋಪಭೋಗಗಳನ್ನು ಅಶಾಶ್ವತಗಳೆಂದು ಅನುಭವದಿಂದಲೂ ಮತ್ತು ವೇದಶಾಸ್ತ್ರಗಳ ಅಧ್ಯಯನದಿಂದಲೂ ಮನಗೊಂಡು ಸುಖೋಪಭೋಗಗಳು ಮತ್ತು ಐಶ್ವರ್ಯದ ಪರಿತ್ಯಾಗಕ್ಕೆ ಸಂಕಲ್ಪಿಸಬೇಕು. ಅದಕ್ಕೆ ವಿವೇಕಾನಂದ ಹತ್ರ ಯಾರೋ ಹೋಗ್ಬಿಟ್ಟಿದ್ದನು, ನಾನೆಲ್ಲ ತ್ಯಾಗ ಮಾಡಿಬಿಟ್ಟಿದ್ದೀನಿ ಅಂತನಂತೆ. ಫಸ್ಟು ತ್ಯಾಗ ಮಾಡೋದಕ್ಕೆ ನಿನ್ನ ಹತ್ರ ಏನಾದರೂ ಪಡ್ಕೊ. ನಿನ್ನ ಹತ್ರ ಏನಿದೆ ಅಂತ ತ್ಯಾಗ ಮಾಡಿದೀಯ, ಫಸ್ಟು ಪಡ್ಕೊಂಡು ಮತ್ತೆ ತ್ಯಾಗ ಮಾಡಿ ನೋಡಿ, ಬಿಡೋಕ್ಕಾಗುತ್ತಾ ಇಲ್ಲ ಅಂದ್ಬಿಟ್ಟು. ನಿನ್ನ ಹತ್ರ ಏನು ಇಲ್ಲವೇ ಇಲ್ಲ, ನೀನೇನು ತ್ಯಾಗ ಮಾಡಿರ್ತೀಯ ಅಂದ್ಬಿಟ್ಟು. ಆ ಪೊಟೆನ್ಸಿ ಇರಬೇಕು, ಆ ಸಾಮರ್ಥ್ಯ ಇರಬೇಕು. ಆ ಪ್ರಪಂಚ ನಮ್ಮನ್ನು ರಿಜೆಕ್ಟ್ ಮಾಡಿಬಿಟ್ಟು ಪ್ರಪಂಚದಲ್ಲಿ ಎಲ್ಲೋದ್ರೂ ಎಲ್ಲ ಫೇಲ್ಯೂರ್ ಆಗ್ತದೆ, ಎಲ್ಲೂ ಬದುಕೋದಕ್ಕಿಂತ ದಾರಿ ಇಲ್ಲ ಅಂದ್ಬಿಟ್ಟು ಸರಿ ಬಿಡಪ್ಪ ಇದಕ್ಕಿಂತ ಉತ್ತಮ ಸನ್ಯಾಸ ತಗೊಂಡು ಈ ಕಡೆ ಬಂದ್ಬಿಡೋದಲ್ಲ. ಪ್ರಪಂಚದಲ್ಲಿ ಪೊಟೆನ್ಸಿ ಪ್ರೂವ್ ಮಾಡಿಕೊಂಡು ನಾನು ಪ್ರಪಂಚದಲ್ಲೂ ಕೂಡ ಬದುಕೋ ಸಾಮರ್ಥ್ಯ ಇದೆ, ಆ ಸಾಮರ್ಥ್ಯವಿದ್ದು ಕೂಡ ಇದು ಅಶಾಶ್ವತವಾದ ವಿವೇಕದಿಂದ ನಾನು ಬಿಡ್ತಾ ಇದ್ದೀನಿ ಅಂತ ನಾವು ಪ್ರಪಂಚನ ಬಿಡಬೇಕು. ಪ್ರಪಂಚ ನಮ್ಮನ್ನು ರಿಜೆಕ್ಟ್ ಮಾಡೋದಲ್ಲ, ನಾವೇ ಪ್ರಪಂಚನ ರಿಜೆಕ್ಟ್ ಮಾಡಬರಬೇಕು. ಅಂಥವ್ರಿಗೆ ಇದು ಜ್ಞಾನ ಅಂಟೋದು. ಪ್ರಪಂಚದಲ್ಲಿ ಸಕ್ಸಸ್ ಆಗ್ತಿರೋ ಪ್ರಪಂಚ ಯಾರನ್ನ ರಿಜೆಕ್ಟ್ ಮಾಡಿಬಿಟ್ಟಿರುತ್ತೋ ಅಂಥವ್ರು ಸಿಕ್ಕಾಪಟ್ಟೆ ಕಷ್ಟಪಡಬೇಕಾಗುತ್ತೆ. ಅವ್ರು ಕೂಡ ಈ ಮಾರ್ಗಕ್ಕೆ ಬಂದರೆ ಏನೋ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ. ಬಟ್ ಅವ್ರು ಮತ್ತೆ ಅಲ್ಲಿ ಬಂದುಬಿಟ್ಟು ಕೆರಿಯರ್ ಸೆಟಲ್ಮೆಂಟೇ ಮಾಡ್ಕೊತಾರೆ. ಅಲ್ಲಿ ಜೀವನ ನಡೆಸೋಕ್ಕಾಗಲೇ ಇಲ್ಲಿ ಜೀವನ ಕೆರಿಯರ್ ಬಿಲ್ಡಿಂಗ್ ಥರ ಮಾಡ್ಕೊತಾರೆ. ಈ ಜೀವನ ಆ ಥರ ಇರಬಾರ್ದು, ಫಸ್ಟ್ ಪೊಟೆನ್ಸಿ ಇರಬೇಕು ಅಂತ ವಿವೇಕಾನಂದ ಕೂಡ ಇದೆ ಅಂತ. ಫಸ್ಟು ನೀನು ಪೊಟೆನ್ಸಿ ಪ್ರೂವ್ ಮಾಡ್ಕೊ. ನೀನು ಅಷ್ಟು ದೊಡ್ಡ ತ್ಯಾಗಿ ಅಂದರೆ ನೀನು ಪರಿಶ್ರಮ ಮಾಡಿ ನಿಷ್ಕಾಮ ಕರ್ಮಯೋಗ ಮಾಡಿ ವಿತೌಟ್ ಸ್ಯಾಲರಿ ಇಲ್ಲಿದ್ದರೆ ಕಷ್ಟ ಮಾಡಿ ಮತ್ತೆ ಅದನ್ನು ತ್ಯಾಗ ಮಾಡಿ ನೋಡು, ಆವಾಗ ಗೊತ್ತಾಗುತ್ತೆ ನಿಮಗೆ ತ್ಯಾಗ ಮಾಡೋಕ್ಕಾಗುತ್ತಾ ಇಲ್ಲ ಅಂದ್ಬಿಟ್ಟು. ಸುಮ್ಮನೆ ಏನು ನಿನ್ನ ಹತ್ರ ಇಲ್ಲವೇ ಇಲ್ಲ, ಸುಮ್ಮನೆ ನಾನು ದೊಡ್ಡ ತ್ಯಾಗಿ ಅನ್ಕೋಬಿಟ್ರೆ ಇಲ್ಲಿ. ಪ್ರಾಪಂಚಿಕ ಸೌಖ್ಯದ ಪರಿಮಿತಿ ಇಷ್ಟೇ ಎಂಬುದನ್ನು ಯಾವ ರೀತಿಯಲ್ಲಿ ಜಿಜ್ಞಾಸು ತಿಳಿದುಕೊಳ್ಳುವನು. ಇನ್ನೂ 16 ವರ್ಷಗಳು ಸಾಂಸಾರಿಕ ಸುಖದಲ್ಲಿದ್ದು ಅಪಾರವಾದ ಐಶ್ವರ್ಯವನ್ನು ಗಳಿಸುತ್ತಾ ಹೋಗುವುದರಿಂದ ಯಾವ ಪ್ರಯೋಜನವೂ ಇಲ್ಲವೆಂಬುದನ್ನು ಕಂಡುಕೊಳ್ಳುವನೋ ಅಂದಿನ ರಾತ್ರಿಯೇ ಜಿತೇಂದ್ರಿಯನಾದವನು. ಆ ಕೆಪ್ಯಾಸಿಟಿ ಇತ್ತು, ಪೊಟೆನ್ಸಿ ಇತ್ತು. ಬುದ್ಧ ಭಗವಾನನಿಗೆ ಏನು ಸಾಮರ್ಥ್ಯ ಇರಲಿಲ್ಲ, ಅಷ್ಟು ಇಡೀ ಪ್ರಪಂಚಕ್ಕೆ ಸಾಮ್ರಾಟ್ ಚಕ್ರವರ್ತಿ ಆಗುವಷ್ಟು ಸಾಮರ್ಥ್ಯ ಇತ್ತು. ಆ ಪೊಟೆನ್ಸಿ ಸಾಮರ್ಥ್ಯವಿತ್ತು ಕೂಡ ಈ ಅಶಾಶ್ವತ ಅಂತ ತಿಳಿದು ಬಿಟ್ಟು ಬಂದಿದ್ದಾನೆ. ಅದು ಅಂತ ಕಾಡಿಗೆ ಹೋಗಿ ಮತ್ತು ಈ ಥರ ಬಂದವ್ರಿಗೆ ಇಲ್ಲಿ ನೋಡಿ, ಅಂದಿನ ರಾತ್ರಿಯೇ ಜಿತೇಂದ್ರನಾಗ್ತಾನವನು. ವಿದ್ವಾಂಸನಾದವನು ಮನೆ, ಮಠ, ಹೆಂಡತಿ. ಮಠಗಳು ಕೆಲವೊಂದು ಮಠಗಳಿರ್ತವೆ, ಗೃಹಸ್ಥ ಮಠಗಳೇ ನಡೆಸ್ತಾ ಇರ್ತವೆ. ಮನೆ, ಮಠ, ಹೆಂಡತಿ, ಮಕ್ಕಳು, ಐಶ್ವರ್ಯ ಎಲ್ಲವನ್ನೂ ಪರಿತ್ಯಜಿಸಿ ಕಾಡಿಗೆ ಹೊರಟು ಬಿಡಬೇಕು. ಮಠಗಳು ಕೂಡ ಬಂಧನನೇ ನೋಡಿ. ಮತ್ತು ಕೇವಲ ಶ್ರವಣ ಮನ ನಿಧಿಧ್ಯಾಸನ ತನಕ ಉಪಯೋಗಿಸ್ಕೊಂಡು ಇಲ್ಲ ಅಂದರೆ ಇದು ಕೂಡ ಒಂದು ಮನೆ ಥರನೇ. ಕಾಡಿಗೆ ಹೋಗಿ ಮುನಿಯಾಗಲು ನಿರ್ಧರಿಸ ಬಿಡಬೇಕು. ಒಂದು ದಿನ ಮುಂದಕ್ಕೆ ತಳ್ಳಿದರೂ ಇಲ್ಲ ಸಲ್ಲದ ಬಂಧನಗಳು ಮನುಷ್ಯನನ್ನು ಕಟ್ಟಿ ಹಾಕಿ ಬಿಡುತ್ತವೆ. ಇದು ನಿಜಾನೇ. ಪೋಸ್ಟ್ಪೋನ್ ಮಾಡ್ಕೊತಾ ಇದ್ರೆ ಯಾರು ಸುಮಾರು ಜನ ಅನ್ಕೊತಾ ಇರ್ತಾರೆ, ಈ ಕಡೆ ಈ ಮಾರ್ಗಕ್ಕೆ ಬರಬೇಕಂತ. ಅನ್ಕೊಂತಾನೆ ಜೀವನ ಮುಗಿದೋಗ್ಬಿಡುತ್ತೆ, ಬರೋದಕ್ಕಾಗೋದೇ ಇಲ್ಲ.
ಯದ್ ಅಹರೇವ ವಿರಜೇತ್ ತದ್ ಅಹರೇವ ಪ್ರವ್ರಜೇತ್. ಎಂದಿನ ದಿನ ಸಂಸಾರದಲ್ಲಿ ವಿರಾಗ ಉಂಟಾಗುವುದೋ ಅಂದಿನ ದಿನವೇ ಸಂಸಾರವನ್ನು ಬಿಟ್ಟು ಹೊರಟು ಬಿಡಬೇಕು ಎಂಬ ಉಪನಿಷತ್ತಿನ ವಚನವು ಇದನ್ನೇ ಸಾರುತ್ತದೆ. ಅಂತಹವನಿಂದ ವಂಶವೇ ಪಾವನವಾಗುತ್ತದೆ. ಈಗ ನೋಡು, ನಾವು ಯಾಕೆ ಮನೆ ಪರಿವಾರದವ್ರನ್ನ ಯಾಕೆ ಬಿಡೋದಕ್ಕಾಗಲ್ಲ ಅಂದರೆ, ಅಯ್ಯೋ ನಾನು ಇಲ್ಲ ಅಂದರೆ ಅವರೆಲ್ಲ ನನ್ನ ನಂಬ್ಕೊಂಡಿರೋರೆಲ್ಲ ಕಷ್ಟದ ಪಾಲಾಗ್ಬಿಡ್ತಾರೆ, ಅವ್ರಿಗೆ ಒಳ್ಳೆ ಸುಖ ಗತಿ ಇರೋದಿಲ್ಲ ಅಂತ ನಾವು ಅಂದ್ಕೊತೀವಿ. ಇಲ್ಲ, ನಾವು ಅವ್ರ ಹತ್ರ ಇದ್ದರೆ ಮ್ಯಾಕ್ಸಿಮಮ್ ಏನು ಮಾಡ್ತೀವಪ್ಪ, ಊಟ ಹಾಕ್ತೀವಿ, ಬಟ್ಟೆ ಕೊಡ್ತೀವಿ. ರೋಗಗಳು ಬರ್ದಿರೋ ತಡೆಯೋದಕ್ಕೆ ಕೆಪಾಸಿಟಿ ಇದೆಯಾ? ಒಂದು ವೇಳೆ ರೋಗಗಳು ಬಂದರೆ ನೀನು ಟ್ರೀಟ್ಮೆಂಟ್ ಮಾಡಿಸ್ತೀಯ. ರೋಗಗಳೇ ಬರ್ದಿರೋ ನೀನು ನಿಲ್ಲಿಸೋದಕ್ಕಾಗುತ್ತಾ? ವೃದ್ಧಾವಸ್ಥೆ ಬರ್ದಿರೋ ನಿಲ್ಲಿಸೋದಕ್ಕಾಗುತ್ತಾ ತಂದೆ ತಾಯಿ? ಅವ್ರ ಹತ್ರ ಇದ್ದು ಮಾಡಿದ್ರೆ ನಾವು ಸ್ವಲ್ಪ ಸ್ವಲ್ಪವಾದಂಥ ಕೆಲಸಗಳೇ ಮಾಡೋದಕ್ಕಾಗುತ್ತೆ. ಹೋಗಲಿ ಸ್ವರ್ಗಕ್ಕೆ ಫ್ಲೈಟಿಂದ ಸ್ವರ್ಗಕ್ಕೆ ಕಳಿಸೋದಕ್ಕಾಗುತ್ತಾ? ಅದು ಕೂಡ ಗ್ಯಾರಂಟಿ ಇರೋದಿಲ್ಲ. ಆದ್ದರಿಂದ ನೀನು ಒಬ್ಬರು ಯಾರಾದರೂ ಮನೆಯಿಂದ ಒಬ್ಬರು ತನ್ನ ಮನಸ್ಸನ್ನು ಬ್ರಹ್ಮನಲ್ಲಿ ಲೀನ ಮಾಡ್ಕೊಂಡ್ಬಿಟ್ರೆ ಎಷ್ಟು ಅಡ್ವಾಂಟೇಜಸ್ ಇರುತ್ತಂದರೆ, ಶಾಸ್ತ್ರನೇ ಹೇಳುತ್ತೆ, ಕುಲಂ ಪವಿತ್ರಂ ಜನನೀ ಕೃತಾರ್ಥ ವಿಶ್ವಂಬರ ಪುಣ್ಯವತೀ ಚ ತೇನ ಅಪಾರ ಸಚ್ಚೇತ್ ಸುಖ ಸಾಗರೇಸ್ಮಿನ್ ಲೀನಂ ಪರೇ ಬ್ರಹ್ಮಣಿ ಯಸ್ಯ ಚೇತಃ ಅಂತ. ಕುಲವೇ ಪವಿತ್ರವಾಗಿಬಿಡುತ್ತಂತೆ. ಜನನೀ ಕೃತಾರ್ಥ, ಜನನಿ ಕೃತಾರ್ಥದ ಕೃತಕೃತ್ಯತೆ ಬಂದರೆ ಮೋಕ್ಷನ ಹೊಂದಿಬಿಡ್ತಾಳೆ ತಾಯಿಗೆ. ಮತ್ತು ತಾಯಿಗೆ ಮೋಕ್ಷನ ಕೊಡುವಷ್ಟು ಸಾಮರ್ಥ್ಯ ನಮಗಿರುತ್ತೆ. ನಾವು ಚೆನ್ನಾಗಿ ಸಾಧನೆ ಮಾಡಿ ನಮ್ಮ ಮನಸ್ಸನ್ನು ಬ್ರಹ್ಮನಲ್ಲಿ ಲೀನ ಮಾಡಿಬಿಟ್ರೆ ಅವರು ತಾಯಿಗೆ ಕೂಡ ಮೋಕ್ಷ ಸಿಗ್ಬಿಡುತ್ತೆ. ಪುಣ್ಯವತಿ ವಸುಂಧರಾತ ಪುಣ್ಯವತಿ, ಪೃಥ್ವಿ ಮಾತಾ ಹಬ್ಬ ಇಂಥ ಮಹಾಪುರುಷನ ನಾನು ಹೊತ್ತಿದ್ದೀನಪ್ಪ ಅಂತ ಗರ್ವ ಪಡ್ತಾಳಂತೆ. ಅಷ್ಟು. ಮತ್ತು ಈಗ ನೋಡಿ, ಮಹಾಭಾರತದಲ್ಲಿ ಅದೇ ಶ್ಲೋಕ ಬರ್ತಾ ಇದೆ, ಅಂತಹವನಿಂದ ವಂಶವೇ ಪಾವನವಾಗುತ್ತದೆ. ಯಾರು ಎಲ್ಲವನ್ನು ಬಿಟ್ಟು ಪರಮಾತ್ಮನೇ ಹೊಂದಬೇಕು ಅಂದ್ಕೊಂಡ್ರೆ. ಅಷ್ಟಕ ಅರಣ್ಯವಾಸಿಯಾದ ಅವನು ಯಥಾವಿಧಿಯಾಗಿ ಸನ್ಯಾಸಾಶ್ರಮದಲ್ಲಿದ್ದುಕೊಂಡು ಅಲ್ಲಿಯೇ ಅವಸಾನ ಹೊಂದಿದರೆ ತಾನು ಅರ್ಜಿಸಿದ ಮಹಾಪುಣ್ಯದಿಂದ ತನ್ನ ಹಿಂದಿನ ಮತ್ತು ತಲೆಮಾರಿನವರನ್ನು ಅಂದರೆ ತಂದೆ, ತಾತ, ಮುತ್ತಾತ ಮೊದಲಾದವರನ್ನು, ತನ್ನ ಮುಂದಿನ 10 ತಲೆಮಾರಿನವರನ್ನು, ಮಗ, ಮೊಮ್ಮಗ ಮುಂತಾದವರನ್ನು ಮತ್ತು ತನ್ನನ್ನು ಸೇರಿಸಿಕೊಂಡು ಒಟ್ಟು 21 ತಲೆಮಾರಿನವರನ್ನು ಪುಣ್ಯವಂತರನ್ನಾಗಿ ಮಾಡುತ್ತಾನೆ. 21 ಜನ್ರೇಷನ್ ಉದ್ಧಾರ ಆಗಿಬಿಡ್ತಾರೆ. ಮತ್ತು ನಮ್ಮವ್ರಿಗೆ ನಮ್ಮ ನಂಬಿಕೊಂಡಿರೋರಿಗೆ ಸಣ್ಣ ಪುಟ್ಟ ಊಟ ಹಾಕೋದು, ಬಟ್ಟೆ ಕೊಡೋದಲ್ಲ. ಯೋಗ್ಯತೆ ಇದ್ರಿಗೆ ಅವ್ರಿಗೆ ಮೋಕ್ಷ ಕೊಡಿಸು. ಮತ್ತು 21 ತಲೆಮಾರಿ ಪಿತೃ ತಾತರಿಗೆ, ಮುತ್ತಾತರಿಗೆ, ನೆಕ್ಸ್ಟ್ ಜನ್ರೇಷನ್ ಬರೋ ಮೊಮ್ಮಕ್ಕಳಿಗೆ, ಅವರಿಗೆ ಕಷ್ಟಪಟ್ಟು ನಿನ್ನ ಮನಸ್ಸನ್ನು ಬ್ರಹ್ಮನಲ್ಲಿ ಲಯ ಮಾಡ್ಕೊಂಬಿಡು. ಅಷ್ಟು ಜನಕ್ಕೂ ಉದ್ಧಾರ ಆಗಿಬಿಡುತ್ತೆ. ಇಂಥ ದೊಡ್ಡ ಕೆಲಸ ಮಾಡಬೇಕಾ, ಇಲ್ಲ ಸಣ್ಣ ಪುಟ್ಟ ಕೆಲಸಗಳು ಮಾಡಬೇಕಾ? ಅದರಿಂದ ಈ ಥರ ಮಾಡಬೇಕು. ಆ ಥರ ಒಬ್ಬ ಮನೆಯಲ್ಲಿ ಯಾರು ಈ ಕಡೆ ಬಂದಿದ್ದಾರಂದರೆ ಅವ್ರ ವಂಶ ಅಷ್ಟು ಉದ್ಧಾರ ಆಗಿಬಿಡುತ್ತೆ ಅಂದ್ಬಿಟ್ಟು. ಮತ್ತು ಇನ್ನೂ ಪ್ರಶ್ನೆ ಅಷ್ಟಕ್ಕೆ ಇನ್ನೂ ಕ್ಯೂರಿಯಾಸಿಟಿ ಹೆಚ್ಚಾಗಿ ಕೇಳ್ತಾನೆ. ಲೋಕದಲ್ಲಿ ಎಷ್ಟು ವಿಧವಾದ ಮುನಿಗಳಿದ್ದಾರೆ ಮತ್ತು ಎಷ್ಟು ವಿಧವಾದ ಮುನಿವ್ರತಗಳಿವೆ ಎಂಬುದನ್ನು ದಯಮಾಡಿ ತಿಳಿಸಿ, ನಾವಿದನ್ನು ಕೇಳುವ ಇಚ್ಛೆಯುಳ್ಳವರಾಗಿದ್ದೇವೆ ಅಂತ ಕೇಳ್ತಾನೆ. ಒಂದು ಒಗಟು ರೀತಿಯಲ್ಲಿ ಹೇಳ್ತಾನೆ. ಅಷ್ಟಕ ಅರಣ್ಯದಲ್ಲಿ ವಾಸ ಮಾಡುತ್ತಿರುವ ಯಾವನಿಗೆ ಗ್ರಾಮವು ತನ್ನ ಹಿಂದೆ ಇರುವುದೋ ಮತ್ತು ಗ್ರಾಮದಲ್ಲಿ ವಾಸ ಮಾಡುತ್ತಿರುವ ಯಾವನಿಗೆ ಅರಣ್ಯವು ತನ್ನ ಹಿಂದೆ ಇರುವುದೋ ಅಂತಹವನು ಮುನಿ ಎಂದು ಕರೆಯುತ್ತಾರೆ. ಈ ಮಾತು ಅರ್ಥನೇ ಆಗೋದಿಲ್ಲ. ಅರಣ್ಯದಲ್ಲಿದ್ದವನಿಗೆ ಗ್ರಾಮ ಹಿಂದೆ ಇರುತ್ತಂತೆ, ಗ್ರಾಮದಲ್ಲಿದ್ದವನಿಗೆ ಅರಣ್ಯ ಹಿಂದೆ ಇರುತ್ತಂತೆ. ಮತ್ತೆ ಅಷ್ಟಕ ಕೇಳ್ತಾನೆ, ಮರಗಿಡಗಳಿಂದಲೂ ನಾನಾ ವಿಧವಾದ ಮೃಗಗಳಿಂದಲೂ ಕೂಡಿರುವ ಅರಣ್ಯದಲ್ಲಿ ವಾಸಿಸುವವನು ಹಿಂಭಾಗದಲ್ಲಿ ಗ್ರಾಮವಿರುವುದೇನು? ಗ್ರಾಮದಲ್ಲಿ ವಾಸ ಮಾಡುತ್ತಿರುವ ಗೃಹಸ್ಥನ ಹಿಂಭಾಗದಲ್ಲಿ ಅರಣ್ಯವಾದರೂ ಹೇಗಿರುತ್ತದೆ? ಇರಲು ಹೇಗೆ ತಾನೇ ಸಾಧ್ಯವಾಗುವುದು? ಒಂದು ವೇಳೆ ಇರುವುದಾಗಿ ಭಾವಿಸಿದರೂ ಅದರಿಂದ ಅವನು ಮುನಿಯೋ ಹೇಗಾಗುವನು? ಎಲ್ಲವನ್ನು ಸ್ವಲ್ಪ ಡೀಟೇಲಾಗಿ ಹೇಳಿ, ಈ ಒಗಟು ಮಾತು ನಮ್ಗೆ ಅರ್ಥ ಆಗ್ತಾಯಿಲ್ಲ ಅಂತಾನೆ. ಈಗ ಸ್ಟಾರ್ಟ್ ಮಾಡ್ತಾನೆ. ಅರಣ್ಯದಲ್ಲಿ ವಾಸ ಮಾಡುತ್ತಿರುವವನು ಗ್ರಾಮದಲ್ಲಿ ಸಿಕ್ಕುವ ಪದಾರ್ಥಗಳನ್ನು ಉಪಭುಂಜಿಸಬಾರದು. ಏನು ಊರುಗಳಲ್ಲೆಲ್ಲ ಭೋಗ ವಿಷಯಗಳಿರುತ್ತೋ ಅವು ಅರಣ್ಯದಲ್ಲಿ ಇರೋದಿಲ್ವಲ್ಲ, ಅವನ ಅರಣ್ಯದಲ್ಲಿ ಇದ್ದವನಿಗೆ ಇದನ್ನು ಮರೆತು ಹೋಗ್ಬಿಡ್ಬೇಕು ಅಂತ ಈ ಭೋಗಗಳನ್ನು. ಆದ್ದರಿಂದ ಅರಣ್ಯದಲ್ಲಿ ವಾಸ ಮಾಡುತ್ತಿರುವ ಮುನಿಗೆ ಗ್ರಾಮವು ಹಿಂದಕ್ಕೆ ಹೋದಂತೆಯೇ ಸರಿ.
ಗ್ರಾಮವಾಗಲಿ ಗ್ರಾಮದ ಸುಖವಾಗಲಿ ಅವನ ದೃಷ್ಟಿಗೆ ಗೋಚರವಾಗುವುದಿಲ್ಲ. ಒಮ್ಮೆ ಮನಸ್ಸಿನಲ್ಲಿ ಆದರೂ ಅದನ್ನು ಮುನಿಯು ನೆನೆಯಲಾರನು. ಆದ್ದರಿಂದ ಅರಣ್ಯದಲ್ಲಿರುವಾಗ ಗ್ರಾಮ ಸುಖವನ್ನು ಹಿಂದಕ್ಕೆ ಹಾಕುವವನು, ಸಂಪೂರ್ಣವಾಗಿ ಮರೆತು ಬಿಡುವವನು ಅವನೇ ಮುನಿಯು ಅಂದ್ಬಿಟ್ಟು. ಮತ್ತು ಗ್ರಾಮದಲ್ಲಿದ್ದವನು ಹೆಂಗೆ ಅಂದರೆ ಅಗ್ನಿಯನ್ನು ಬಿಟ್ಟು ಮನೆಯೂ ಇಲ್ಲದೆ ಗೋತ್ರ ಸೂತ್ರಗಳನ್ನು ಬಿಟ್ಟವನು ಮುನಿಯೆಂದು ಕರೆಯುತ್ತಾರೆ. ಸನ್ಯಾಸ ತಗೊಂಡಿರಬೇಕು. ಶಿಖಾಸೂತ್ರ, ಅದನ್ನು ಸೂತ್ರ ಅಂತಾರೆ ಜುಟ್ಟನ್ನು. ಇದು ಅಗ್ನಿವಂತ ಯಜ್ಞೋಪವೀತ ಅಂತ. ಶಿಖಾ ಅಂದ್ರೆಗನ ಜುಟ್ಟು, ಶಿಖಾಸೂತ್ರನ ಬಿಟ್ಟು ಅಂದ್ರೆಗನ ಕರ್ಮ ಸನ್ಯಾಸ ತಗೊಂಡು ಈ ಕಡೆ ಬಂದಿರೋನಂತ. ಅವನಿಗೆ ಬಟ್ಟೆಯೂ ಬೇಕೆನ್ನಿಸುವುದೇ ಇಲ್ಲ. ಬಟ್ಟೆ ಕೂಡ ಬೇಕೆನ್ನಿಸುವುದಿಲ್ಲ. ಸನ್ಯಾಸದಲ್ಲಿ ಪ್ರಕ್ರಿಯೆ ನೋಡಿದ್ರಲ್ಲ, ಅಲ್ಲಿ ಬಟ್ಟೆ ಎಲ್ಲ ತೆಗೆಸ್ಬಿಟ್ಟು ಅಲ್ಲೇ ಗಂಗಾ ನದಿಗೆ ಬಿಟ್ಬಿಡ್ಬೇಕು. ದಿಗಂಬರವಾಗಿ ಎಲ್ಲ ನಡೀತಾ ಇರುತ್ತೆ. ದಿಗಂಬರವಾಗಿ ಉತ್ತರ ದಿಶೆಗೆ ನಡ್ಕೊಂಡು ಹೋಗಬೇಕು. ಮತ್ತು ಅವನಿನ್ನು ಶ್ರವಣ ಮಾಡೋ ಸಲುವಾಗಿ ಹಿಂದೆ ತಿರುಗುಬಾ ಅಂತ ಗುರು ಕರೆದಾಗ ಆವಾಗ ಲಜ್ಜೆ ಸಂರಕ್ಷಣೆ ಸಲುವಾಗಿ ಫಸ್ಟು ಕೌಪಿನ ಅಷ್ಟೇ. ಅದಕ್ಕೆ ಅದರಲ್ಲೂ ಇನ್ನೂ ಹೆಚ್ಚು ಲಜ್ಜೆ ಆಗ್ತಿದೆ ಅಂದ್ರಾಗ ನಾವು ಒಂದು ಬಟ್ಟೆ ಕೊಡ್ತಾರೆ ಗುರುಗಳಿಂದ ಅಷ್ಟೇ. ಅಷ್ಟು ಬಿಟ್ಟರೆ ಅವನಿಗೆ ಬಟ್ಟೆಗೂ ಬೇಕೆನಿಸೋದಿಲ್ಲ. ನಿಜವಾದ ವೈರಾಗ್ಯ ಇರೋವನು. ಒಂದು ವೇಳೆ ಅವನು ಬಟ್ಟೆಯನ್ನು ಅಪೇಕ್ಷಿಸಿದರೂ ಕೌಪೀನಕ್ಕೆ ಬೇಕಾದಷ್ಟು ಬಟ್ಟೆಯನ್ನು ಮಾತ್ರ ಅಪೇಕ್ಷಿಸಿಯಾನು. ಮುನಿಯು ಊಟಕ್ಕಾಗಿ ಹಾತೊರೆಯುವವನೂ ಅಲ್ಲ. ಅನುದಿನವೂ ಅವನಿಗೆ ಊಟದ ಅವಶ್ಯಕತೆಯೂ ಇರುವುದಿಲ್ಲ. 4-6 ದಿನಗಳಿಗೊಮ್ಮೆಯಾದರೂ ಒಂದು ತುತ್ತು ಅನ್ನವನ್ನೇಕೆ ತಿನ್ನುವನೆಂದರೆ ಆ ಶರೀರದಲ್ಲಿ ಪ್ರಾಣಗಳನ್ನು ಉಳಿಸಿಕೊಳ್ಳುವುದಕ್ಕಾಗಿ ಮಾತ್ರ. ಇನ್ನೂ ಸಾಧನೆ ಪೆಂಡಿಂಗ್ ಇರುತ್ತೆ. ಆ ಪೆಂಡಿಂಗ್ ಸಾಧನೆಗೆ ಸ್ವಲ್ಪ ಈ ಶರೀರದ ಅವಶ್ಯಕತೆ ಇರುತ್ತೆ ಸಾಧನೆಯಲ್ಲಿ. ಆದ್ದರಿಂದ ಇಷ್ಟೋ ಸ್ವಲ್ಪ ಅದು 4 ದಿನಕ್ಕೊಂದು ಸತಿ ಒಂದು ತೊತ್ತು ತಿಂತಾನೆ, ಕೇವಲ ಪ್ರಾಣ ರಕ್ಷಣಾರ್ಥ ಮಾತ್ರ. ನಾವು ಆ ಥರ ಇದ್ದೀವ? ಇಲ್ಲ. ಅಂತಹ ಮುನಿಯು ಗ್ರಾಮದಲ್ಲಿದ್ದರೇನು ಅರಣ್ಯದಲ್ಲಿದ್ದರೇನು? ಅವನು ತಪಶ್ಚರ್ಯದಿಂದ ಇದ್ದನಂದರೆ ಗ್ರಾಮದಲ್ಲಿದ್ದರೂ ಅವನಿಗದು ಅರಣ್ಯ ಸದೃಶ್ಯವಲ್ಲವೇ? ಆದ್ದರಿಂದ ಅಂತಹ ಪರಮಶ್ರೇಷ್ಠನಾದ ಮುನಿಯು ಗ್ರಾಮದಲ್ಲಿದ್ದರೂ ಅವನ ಹಿಂದೆಯೇ ಅರಣ್ಯವಿರುತ್ತದೆ. ಅಂದರೆ ನೀನು ಊರಿನಲ್ಲಿದ್ದರೂ ಕೂಡ ಅಂಥ ತಪೋಮಯವಾದಂಥ ಜೀವನವನ್ನು ನಡೆಸಿದ್ರೆ ನೀನು ಕಾಡಿನಲ್ಲಿದ್ದಂಗೆ. ಅಲ್ಲಿ ಕಾಡಿನಲ್ಲಿ ಹೋಗಿ ಈ ಭೋಗಗಳ ಬಗ್ಗೆ ಚಿಂತೆ ಮಾಡ್ತಿದ್ದೆ ಅಂದ್ರೆ ಸಂಸಾರ ಅಲ್ಲೂ ಕೂಡ ಬಂದ್ಬಿಟ್ಟಿರುತ್ತೆ. ಕಾಡಿಗೆ ಹೋದರೆ ಏನಾಗುತ್ತೆ? ಒಂದು ಸ್ಟೋರಿ ಇದೆ ಅಲ್ಲ, ಒಂದು ಕೌಪಿನ ಇರುತ್ತಂತೆ. ಒಂದು ಸಾಧು ಹತ್ರ ಒಂದು ಕೌಪಿನ ಕಟ್ಕೊಂಡಿರ್ತಾನೆ, ಒಂದು ಸೈಡಲ್ಲಿ ಎತ್ತಿಟ್ಟಿರ್ತಾನೆ. ಆ ಕೌಪಿನನ್ನ ಇಲಿಗಳು ಬಂದುಬಿಟ್ಟಿದ್ದನ್ನು ಒಂದು ಸತಿ ಕಚ್ಚಿಬಿಡ್ತಾವಂತೆ. ಸರಿ ಅಂದ್ಬಿಟ್ಟಿದ್ದನ್ನು ಫಸ್ಟು ಅದನ್ನು ಒಣಗೋಗಿರೋ ಸೋರೆಕಾಯಿ ಇರುತ್ತಲ್ಲ, ಸೋರೆಕಾಯಿ ಒಳಗಡೆ ತೂತಿಟ್ಟು ಅದ್ರ ಒಳಗಡೆ ಇಡ್ತಾನಂತೆ. ಅದ್ರ ಒಳಗಡೆ ಇಟ್ಟುಬಿಟ್ಟು ಇಲಿಗಳು ಅದನ್ನು ಡ್ಯಾಮೇಜ್ ಮಾಡ್ತಾಯಿದೆ ಅಂದ್ಬಿಟ್ಟಿದ್ದನ್ನು ಆ ಇಲಿಯನ್ನು ಇನ್ನು ಕೊಲ್ಲೋಂಗಿಲ್ಲ, ಹಿಂಸೆ ಮಾಡೋಂಗಿಲ್ಲ. ಅದಕ್ಕೆ ಬೆಕ್ಕನ್ನು ಸಾಕ್ಕೊಂತಾನಂತೆ. ಬೆಕ್ಕನ್ನು ಸಾಕೋಬೇಕಾದ್ರೆ ಮತ್ತು ಬೆಕ್ಕಿಗೆ ಹಾಲು ಹಾಕಬೇಕಲ್ಲ. ಹಾಲು ಬೇಕಂದರೆ ಮತ್ತು ಹಸುವನ್ನು ಭಿಕ್ಷೆ ಬೆಳ್ಕೊಬಂದು ಹಸುವನ್ನು ಸಾಕ್ಕೊಂತಾನೆ. ಮತ್ತು ಹಸು ನೋಡ್ಕೊಳ್ಳೋದಂದ್ರೆ ತಮಾಷೆ, ಅದು ಸಣ್ಣ ಮಗುನ ನೋಡ್ಕೊಂಡಂಗೆ. ಅದಕ್ಕೆ ಹುಲ್ಲು ಕೊಯ್ಕೊಂಬರೋರು ಯಾರು, ಮತ್ತು ಅವ್ರಿಗೆ ಅಡುಗೆ ಮಾಡಬೇಕು, ಅದನ್ನೆಲ್ಲ ಸೇವೆ ಎಲ್ಲ ಮಾಡಬೇಕು. ಹಾಗೆ ಇನ್ನು ಹೋಗ್ತಾ ಮತ್ತು ಮದುವೆ ಮಾಡ್ಕೊಂಡ್ಬಿಟ್ಟಂತೆ. ಮದುವೆ ಮಾಡ್ಕೊಂಡು ಮತ್ತು ದೊಡ್ಡ ಸಂಸಾರನೇ ಬಂದ್ಬಿಟ್ಟಂತೆ. ಮನಸ್ಸಿನಲ್ಲಿ ನಿನಗೆ ಆ ದಿನ ಆ ವೈರಾಗ್ಯ ಬಂದಿಲ್ಲಂದರೆ ಆ ಕಾಡಿಗೆ ಹೋದ್ರೇನು ಮತ್ತೆ ಎಲ್ಲ ಸುತ್ಕೊಂಡ್ಬಿಡ್ತಾರೆ. ಎಲ್ಲವೂ ಅಷ್ಟೇ. ಆಶ್ರಮಗಳು ಕೂಡ ಅಷ್ಟೇ. ಆ ಪ್ರಕಾರದಲ್ಲೇ ಬಂಧನಕ್ಕೆ ಮನೆಗಳ ಥರನೇ ಆಗಿಬಿಟ್ಟಿರ್ತಾರೆ. ಸುಮಾರು ಜನಕ್ಕೆ ಸ್ವಂತ ಮನೆ ಥರನೇ ವ್ಯವಹಾರ ಇರುತ್ತೆ. ಅವರೊಬ್ಬರೇ ಇರ್ತಾರೆ, ಯಾರು ಬಯೋರು ಉಪಯೋಗ ಆಗೋದಿಲ್ಲ. ಆ ಥರ ಮಾಡ್ಕೊಂಡ್ಬಿಟ್ಟಿರ್ತಾರೆ ಕುಟಿಯ. ಛೋಟಾ ಮಹಾರಾಜ್ ಅವರು ವ್ಯಾಕರಣ ಪಾಠ ಹೇಳ್ತಾಯಿದ್ರೆ ಅವ್ರ ಶಿಷ್ಯನೊಂದು ಲೆಟ್ರ್ ಕಳಿಸ್ತಾನಂತೆ. ಗುರುಗಳೇ, ನಾನು ಹೊಸ ಕುಟಿಯ ಕಟ್ಕೊಂಡಿದ್ದೀನಿ, ನಿಮ್ಮ ಆಶೀರ್ವಾದ ಇರಲಿ, ಆಶೀರ್ವಾದ ಕೊಡಿ ಅಂತ. ಅದು ಸಂಸ್ಕೃತದಲ್ಲೇ ಒಂದು ಇರುತ್ತೆ ಸ್ತೋತ್ರ, ಮಾ ಭವಾನ್ ಪ್ರೇದಿದತ್ ಅಂತ. ಅಂದರೆ ಹಾಗೆ ಮತ್ತು ಬಣ್ಣ ಅಂತ. ನೀನು ಈಗಲೇ ತಪ್ಪು ಮಾಡಿಬಿಟ್ಟಿದೆಯಾ, ಕುಟಿಯ ಸ್ವಂತ ಕುಟಿ ಮಾಡಿಕೊಂಡು ದೊಡ್ಡ ತಪ್ಪು ಮಾಡಿಬಿಟ್ಟಿದೆಯಾ. ಇದಕ್ಕಿಂತ ಹೆಚ್ಚು ದೊಡ್ಡ ತಪ್ಪು ಮಾಡೋಕ್ಕೆ ಹೋಗಬೇಡ, ಅದಲ್ಲೇ ಅಡ್ಜಸ್ಟ್ ಮಾಡ್ಕೊಂಡ್ಬಿಡು ಅಂದ್ಬಿಟ್ಟು. ಮತ್ತಿನ್ನೇನು ಸಂಸಾರ ಆಯಿತು, ಕುಟಿಯ ಮಾಡ್ಕೊಂಡಿದ್ದೆ, ಮತ್ತು ಅಡುಗೆಗೆ ಮತ್ತು ನಿನಗೆ ಸ್ಟವ್ ಬೇಡವಾ, ಸಿಲಿಂಡ್ರ್ ಬೇಡವಾ, ಮತ್ತು ನೀನು ಏನೋ ಸ್ವತಂತ್ರವಾಗಿ ಇರಬೇಕು ಅಂದ್ಕೊಂಬಿಟ್ಟು ಕುಟಿಯ ಮಾಡ್ಕೊಂಡಿದ್ದೆ. ಇನ್ನೂ ಹೆಚ್ಚು ಪರತಂತ್ರಕ್ಕೆ ಹೋಗ್ಬಿಡ್ತೀಯ. ಅಡುಗೆ ಒಬ್ರಿಗೆ ಮಾಡ್ಕೊಂಡ್ರೇನೋ 10 ಜನಕ್ಕೆ ಮಾಡ್ಕೊಂಡ್ರೇನೋ ಅಷ್ಟೇ ಸಮಯ ವೇಸ್ಟ್ ಆಗೋ ಸಮಯ ಅಷ್ಟೇ ವೇಸ್ಟ್ ಆಗ್ತಾ ಇರುತ್ತೆ. ಇನ್ನು ಬೆಳಗ್ಗೆಯಿಂದ ನೀನು
ಮತ್ತು ಅಡುಗೆಗೆ ರೇಷನ್ ಅದ್ರ ಚಿಂತನೆ, ಉದ್ಯೋಗ ಏನೂ ಇಲ್ಲ, ಭಿಕ್ಷಾಟನೆಯಿಂದನೇ. ಮತ್ತು ಅದರ ಸಲುವಾಗಿ ಇನ್ನು ಭಕ್ತರನ್ನ ನೀನು ಗಟ್ಟಿಗೆ ಇಟ್ಕೋಬೇಕಾಗುತ್ತೆ. ಎಲ್ಲಿಂದ ಎಲ್ಲಿಗೆ ಚೈನ್ ಲಿಂಕ್ ಮತ್ತು ಎಲ್ಲ ಇದೇ ಚಿಂತನೆ ಬರ್ತಾ ಇರುತ್ತೆ, ಟೆನ್ಷನ್ ಇರುತ್ತೆ. ಅಯ್ಯೋ ನೆಕ್ಸ್ಟ್ ತಿಂಗಳು ಹೆಂಗಪ್ಪ ರೇಷನ್ನು, ನೆಕ್ಸ್ಟ್ ತಿಂಗ್ ಗ್ಯಾಸ್ ಬಿಲ್ ಹೆಂಗೆ ಕಟ್ಟಬೇಕಪ್ಪ, ವಾಟರ್ ಬಿಲ್ ಹೆಂಗೆ ಕಟ್ಟಬೇಕಪ್ಪ, ಕರೆಂಟ್ ಬಿಲ್ ಹೆಂಗೆ ಕಟ್ಟಬೇಕಪ್ಪ ಅಂತ ದೊಡ್ಡ ಸಂಸಾರನೇ ಬಂದ್ಬಿಡುತ್ತೆ ಮತ್ತೆ ಎಲ್ಲ. ಆದ್ದರಿಂದ ಅಂಥವರು ಕಾಡಿನಲ್ಲಿದ್ದರೂ ಕೂಡ ಮತ್ತೆ ಎಲ್ಲ ಮನಸ್ಸಿನಲ್ಲಿ ಸಂಸಾರ ಇದ್ದರೆ ಮತ್ತೆ ಎಲ್ಲ ಬಂದ್ಬಿಡ್ತವೆ. ಆ ಅನುಕೂಲತೆ ಬಂದಾಗ ಎಲ್ಲವೂ ಮತ್ತೆ ಸಂಸಾರ ರೆಡಿ ಮಾಡ್ಕೊಂಡ್ಬಿಡ್ತಾರೆ. ಆದ್ದರಿಂದ ಊರಲ್ಲಿ ಗ್ರಾಮದಲ್ಲಿದ್ದರೂ ಕೂಡ ಅನಾತ್ಮ ವಸ್ತುವನ್ನು ತಿರಸ್ಕಾರ ಮಾಡುವ ಸಾಮರ್ಥ್ಯ ಅದು ಎಲ್ಲರಿಗೂ ಇರೋದಿಲ್ಲ, ತುಂಬ ಕಡಿಮೆ ಅದು. ಈ ವಸ್ತು ನನಗೆ ಬೇಡ ಅಂದರೆ ಬೇಡ, ತಾನು ಯಥೇಚ್ಛವಾಗಿ ಪ್ರಾಪ್ತವಾಗ್ತಿದ್ರೂ ಕೂಡ, ಅಂದರೆ ನನ್ನ ಪ್ರಾಣ ನಿರ್ವಹಣೆಗೆ ಎಷ್ಟು ಅವಶ್ಯಕತೆ ಇದೋ ಆ ಅವಶ್ಯಕತೆಗಿಂತ ಹೆಚ್ಚು ಸ್ವೀಕಾರ ಮಾಡೋದಿಲ್ಲ. ಆ ಸಾಮರ್ಥ್ಯ ಒಬ್ಬ ವಿವೇಕಿಗೆ ಬರುತ್ತೆ. ಆ ಥರ ಈ ಉದ್ದೇಶದಲ್ಲಿ ಅವನು ಊರಲ್ಲಿದ್ದರೂ ಕೂಡ ಕಾಡಲ್ಲಿದ್ದಂಗೆ ಅಂತ. ಅವನು ಅರಣ್ಯಕ್ಕೂ ಗ್ರಾಮಕ್ಕೂ ಯಾವ ವಿಧವಾದ ವ್ಯತ್ಯಾಸವನ್ನು ಕಾಣುವುದಿಲ್ಲ ಅಂತ ಅವನು ಬಹುದಕನೆಂಬ ಕರೆಯುತ್ತಾರೆ. ಕುಟೀಚಕ, ಬಹುದಕ ಅಂತ ಭೇದಗಳಿರ್ತವೆ. ಉದಕ ಅಂದರೆ ನೀರು, ಅಂದರೆ ನೀರಿನಲ್ಲೇ ಹೆಚ್ಚು, ನೀರೇ ಪ್ರಾಣವಾಗಿ ನೀರಿನಲ್ಲೇ ಅವನು ಜೀವನ ನಡೆಸ್ತಾ ಇರ್ತಾನೆ. ಯಾವಾಗಲೂ ಸ್ವಲ್ಪ ಆಹಾರ ತಗೊತಾ ಇರ್ತಾನೆ ಅಷ್ಟೇ ಅವನು. ಮತ್ತು ಯಾವನು ಎಲ್ಲ ಕಾಮನೆಗಳನ್ನು ಪರಿತ್ಯಾಗ ಮಾಡಿ ಕಾಮ್ಯ ಫಲದಾಯಕವಾದ ಕರ್ಮಗಳನ್ನು ತ್ಯಜಿಸಿ ಅಥವಾ ಕರ್ಮಫಲಗಳನ್ನು ತ್ಯಾಗ ಮಾಡಿ ಜಿತೇಂದ್ರಿಯನಾಗಿ ಮೌನವ್ರತಸ್ಥನಾಗಿರುವನು, ಅಂತಹ ಮುನಿಯು ಸಿದ್ಧಿಯನ್ನು, ಅಂದರೆ ಮೋಕ್ಷ ಸಿದ್ಧಿಯನ್ನು ಪಡೆಯುತ್ತಾನೆ. ಶುದ್ಧವಾದ ಒಂದು ಶ್ಲೋಕ ಇರುತ್ತೆ. ದೌತದಂತಂ ಕೃತನಖಂ ಸದಾ ಸ್ನಾತ ಮಲಂಕೃತಂ ಅಸಿತಂ ಶೀತಕರ್ಮಾಣಂ ಕಸ್ತಂ ಅರ್ಹತಿ ನಾರ್ಚಿತುಂ ಅಂತ. ಇದರ ಅರ್ಥ ಶುದ್ಧವಾದ ದಂತ ಪಂಕ್ತಿಗಳುಳ್ಳವನು, ಅಂದರೆ ಒಳ್ಳೆ ನೀಟಿಗಿರೋ ಹಳ್ಳಿರೋವನು, ಕತ್ತರಿಸಿದ ಉಗುರುಗಳುಳ್ಳವನು, ತ್ರಿಕಾಲಗಳಲ್ಲಿಯೂ ಸ್ನಾನ ಮಾಡುತ್ತಾ ಯಮನಿಯಮಾದಿಗಳಿಂದ ಅಲಂಕೃತನಾಗಿರುವನು, ಶೀತೋಷ್ಣಗಳ ಸಹಿಷ್ಣುತೆಯಿಂದ ಕಪ್ಪು ಛಾಯೆಗೆ ತಿರುಗಿದ ಶರೀರವುಳ್ಳವನಾಗಿಯೂ. ಶೀತ ಉಷ್ಣಗಳಿಂದ ನಮ್ಮ ಶರೀರ ಫುಲ್ಲು ಕಪ್ಪಗಾಗ್ಬಿಟ್ಟಿರ್ಬೇಕಂತೆ, ಫುಲ್ಲು ಶೈನಿಂಗ್ ಸ್ಮಾರ್ಟ್ ಆಗಿದೆ. ಅಂದರೆ ಚೆನ್ನಾಗಿ ಸ್ಲ್ಯಾಬ್ಗಳ ಕೆಳಗಡೆ, ರೂಮ್ಗಳ ಕೆಳಗಡೆ ನೀನು ವಿಪರೀತವಾಗಿ ಸಂರಕ್ಷಣೆ ಕೊಟ್ಕೊಂಡ್ಬಿಟ್ಟಿದೆಯಾ, ಶರೀರಕ್ಕೆ ವಿಪರೀತವಾಗಿ ಭೋಗ ಕೊಟ್ಟಿದೆಯಾ ಅಂತ. ಆದ್ದರಿಂದ ಕಪ್ಪು ಛಾಯೆ ಫುಲ್ ಕಪ್ಪಗಾಗ್ಬಿಟ್ಟಿರ್ಬೇಕಂತೆ ಬಿಸಿಲು. ಯಾಕಂದರೆ ಪರಿವ್ರಾಜಕ ಜೀವನ ಹೆಂಗಿರುತ್ತೆ, ಮರದ ಕೆಳಗಡೆ ಎಲ್ಲ ಬಿಸಿಲಲ್ಲಿ ನಡ್ಕೊತ ಹೋಗ್ತಾ ಇರಬೇಕು, ಭಿಕ್ಷಾಟನೆಗೆ ಮನೆಗೂ ಹೋಗ್ತಾ ಇರಬೇಕು. ಅವನು ಮುಖದಲ್ಲಿ ಏನು ಇವೆಲ್ಲ ಬ್ರೈಟಾಗಿ ಏನು ಕಾಣಿಸೋದಿಲ್ಲ. ಕಪ್ಪು ಛಾಯೆಯಾಗಿ ತಿರುಗಿದ ಶರೀರವುಳ್ಳವನಾಗಿಯೂ ಯಾವಾಗಲೂ ಪರಿಶುದ್ಧವಾದ ಪುಣ್ಯಪ್ರದವಾದ ಕರ್ಮಗಳನ್ನೇ ಮಾಡುತ್ತಿರುವವನಾಗಿಯೂ ಇರುವ ಮುನಿಯನ್ನು ಅರ್ಚಿಸದಿರಲು ಯಾರಿಗೆ ತಾನೇ ಮನಸ್ಸು ಬರೋದಿಲ್ಲ. ಅಂಥ ಮಹಾಪುರುಷನ ಯಾರಾದರೂ ಕಾಣಿಸ್ತಾ ತಪ್ಪದಿರೋ ಅವನಿಗೆ ಪೂಜೆ ಮಾಡಬೇಕಂತ ಅನಿಸುತ್ತೆ ಅಂತ. ಈ ಥರ ಇರೋನು ಮುನಿ ಅಂತ. ಇದರ ಶ್ಲೋಕಕ್ಕೆ ತಾತ್ಪರ್ಯ ಅಂದರೆ ಹಲ್ಲು ನೀಟಾಗಿ ಇಟ್ಕೊಳ್ಳೋದಂದರೆ ಏನು ಅಂದರೆ, ದಂತಂ ಅಂದರೆ ಆಹಾರವು ಶುದ್ಧವಿಲ್ಲದಿದ್ದರೆ ಹಲ್ಲುಗಳು ದುರ್ವಾಸನೆಯಿಂದ ಕೂಡಿರುತ್ತವೆ, ಅಂದರೆ ಪರಿಶುದ್ಧವಾಗಿರುವುದಿಲ್ಲ. ಆದ್ದರಿಂದ ದಂತನವೆಂದರೆ ಪರಿಶುದ್ಧವಾದ ಆಹಾರವುಳ್ಳವನು ಅಂತ, ಸಾತ್ವಿಕವಾದ ಆಹಾರವನ್ನೇ ಸ್ವೀಕಾರ ಮಾಡುವವನು ಅಂತ ಮುನಿ. ಆಹಾರ ಶುದ್ಧವು ಸತ್ವಶುದ್ಧಿ. ಮತ್ತು ಕೃತನಕಂ ಅಂದರೆ ಉಗುರು ಕಟ್ ಮಾಡ್ಕೊಂಡಿರೋನಂದರೆ ಜಿಗುಟುವುದಂದರೆ, ಈ ಉಗುರುಗಳು ಯಾವತ್ತೇ ಆಗಲಿ ಹಿಂಸೆ, ಪ್ರತಿಯೊಂದು ಪ್ರಾಣಿ ಕೂಡ ಪ್ರಪಂಚದಲ್ಲಿ ಉಗುರುಗಳಿಂದನೇ ಹಿಂಸೆ ಮಾಡಿ ಅದು ಆಹಾರನೆಲ್ಲ ಸ್ವೀಕಾರ ಮಾಡ್ತಾ ಇರುತ್ತೆ. ಅಂದರೆ ನಾವು ಅಹಿಂಸಾ ವ್ರತವನ್ನು ಸ್ವೀಕಾರ ಮಾಡಿರೋನು ಅಂತ ಅರ್ಥ. ಕೃತನಕಂ ಅಂದರೆ ಉಗುರು ಕಟ್ ಮಾಡ್ಕೊಂಡಿರೋನು ಅಂದರೆ ಅವನು ಎಲ್ಲ ದುಷ್ಟ ಪ್ರಾಣಿಗಳಲ್ಲೂ ಉಗುರಿನಿಂದಲೇ ಎದುರಾಗಿ ಬಂದವರನ್ನು ಹಿಂಸಿಸುತ್ತವೆ. ಆದ್ದರಿಂದ ಕೃತನಕಂ ಅಂದರೆ ಅಹಿಂಸಾಪರನು, ಅಹಿಂಸೋ ಪರಮೋ ಧರ್ಮ ಎನ್ನುವ ಧರ್ಮವನ್ನು ಸ್ವೀಕಾರ ಮಾಡಿರುವವನು ಎಂದು ಅರ್ಥ. ಮತ್ತು ಸದಾ ಸ್ನಾತಂ ಅಂದರೆ ಯಾವಾಗಲೂ ಸರ್ವದಾ ಸ್ನಾನ ಮಾಡುವನು ಅಂತ ಅರ್ಥ ಬರುತ್ತೆ. ಯಾವಾಗಲೂ ಸ್ನಾನ ಮಾಡ್ತಿದ್ರೆ ಅವನಿಗೆ ಜ್ವರ ಬಂದ್ಬಿಡುತ್ತೆ ಅಷ್ಟೇ ಅವನಿಗೆ. ಮತ್ತು ಅದರಲ್ಲಿ ಎಲ್ಲ ಸಮಯಗಳಲ್ಲೂ ಸ್ನಾನ ಮಾಡಿಕೊಂಡಿರಲು ಸಾಧ್ಯವಿಲ್ಲ. ಮೇಲಾಗಿ ನೀರಿನಲ್ಲಿ ಮಾಡುವ ಸ್ನಾನದಿಂದ ಶಾರೀರಿಕವಾದ ಕೊಳೆಯು ಮಾತ್ರ ಹೋಗುವುದು. ಮುನಿಯಾದವನಿಗೆ ಮಾನಸಿಕವಾದ ಕೊಳೆಯು ಹೋಗಬೇಕು. ಆದ್ದರಿಂದ ಸದಾ ಸ್ನಾತಂ ಅಂದರೆ
ಮನಸ್ಸಿನ ಕಲ್ಮಶವನ್ನು ದೂರ ಮಾಡಿರುವವನು ಅಂತ. ಶೌಚ ಅಂದರೆ ಅಂತರ್ಬಹಿಶ್ಚ, ಸರೌಂಡಿಂಗು, ನಮ್ಮ ಸರೌಂಡಿಂಗು ನೀಡುತ್ತಿರಬೇಕು. ಒಳಗಡೆ ತ್ರಿಕರ್ಣ ಶುದ್ಧಿ, ಮನಸ ವಾಚ ಕರ್ಮ ತ್ರಿಕರ್ಣ ಶುದ್ಧಿಯಿಂದ ಇರಬೇಕು, ಅದನ್ನು ಶೌಚ ಅಂತಾರೆ. ಮತ್ತು ಸರ್ವಕಾಲದಲ್ಲಿಯೂ ಪರಿಶುದ್ಧವಾದ ಮನಸ್ಸಿನಿಂದ ಇರತಕ್ಕವನು ಅಲಂಕೃತನೆಂದರೆ, ಅಲಂಕಾರ ಏನು ಮಾಡ್ಕೊತಾನೆ? ಮುನಿಯಾದವನಿಗೆ ತಪಸ್ಸಿನಿಂದ ಪ್ರಾಪ್ತವಾದ ತೇಜಸ್ಸೇ ಒಂದು ಅಲಂಕಾರ ವಸ್ತುವು. ಅಂತಹ ತೇಜಸ್ಸಿನಿಂದ ಸರ್ವಕಾಲದಲ್ಲಿಯೂ ಬೆಳಗುತ್ತಿರುವವನು. ಆ ತಪಸ್ಸು ಪ್ರಭಾವ, ಸಾಧನೆ ಪ್ರಭಾವ, ಅಂಥವ್ರ ಹತ್ರ ನಾವು ಹೆಚ್ಚು ತಲೆ ಎತ್ತಿ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋಕ್ಕೂ ಆಗಲ್ಲ. ಅವರು ತೇಜೋಪ್ರಭಾ ಅಂಥವ್ರ ಮಧ್ಯದಲ್ಲಿ ಬಂದುಬಿಟ್ರೆ ಮಿಕ್ಕಿದವರೆಲ್ಲ ಆಟೋಮೆಟಿಕ್ಕು ಡೌನ್ ಆಗಿಬಿಡ್ತಾರೆ. ಹಗಲೊತ್ತು ಈಗ ರಾತ್ರಿ ಹೊತ್ತು ನಕ್ಷತ್ರಗಳೆಲ್ಲ ಕಾಣಿಸ್ತಾ ಇರ್ತವೆ, ಚಂದ್ರ ಕಾಣಿಸ್ತಾ ಇರ್ತಾನೆ. ಆದರೆ ಬೆಳಗ್ಗೆ ಹೊತ್ತು ಸೂರ್ಯನ ಬೆಳಕು ಬಂದರೆ ನಕ್ಷತ್ರಗಳು ಇರೋ ಜಾಗದಲ್ಲಿ ಅಲ್ಲೇ ಇದ್ದಾವೆ. ಆ ಸೂರ್ಯನ ಬೆಳಕಿಗೆ ಬಂದ ಆ ಬೆಳಕು ಆ ನಕ್ಷತ್ರ ಬೆಳಕನ್ನು ಅಭಿಭೂತ ಮಾಡಿಬಿಡುತ್ತೆ. ಆಟೋಮೆಟಿಕ್ ಅವೆಲ್ಲ ಡತುಸ್ ಅಂತ ಡೌನ್ ಆಗಿಬಿಡ್ತವೆ. ಅವುಗಳ ಪ್ರಭಾವ ಏನು ಕಾಣಿಸೋದಿಲ್ಲ. ಇಂಥ ಮಹಾ ತೇಜಸ್ವಿ ಸಾಧಕ ಎಲ್ಲಿ ಬರಲಿ, ಯಾರ ಮಧ್ಯದಲ್ಲೇ ಬರಲಿ, ಅವನು ಶೋ ಸ್ಟಾಪರ್ ಆಗಿಬಿಡ್ತಾನೆ, ಹೈಲೈಟ್ ಅವನೇ ಆಗಿಬಿಡ್ತಾನೆ. ಮಿಕ್ಕಿದವರೆಲ್ಲ ಆಟೋಮೆಟಿಕ್ಕು ತುಸ್ ಅಂತ ಅವ್ರ ಪ್ರಭಾವ ಆಟೋಮೆಟಿಕ್ಕು ಕಡಿಮೆ ಆಗಿಬಿಡ್ತಾ ಇರುತ್ತೆ. ಅಂಥ ತೇಜಸ್ಸು ಇರುತ್ತೆ ಅಲ್ಲಿ. ಮತ್ತು ಕಪ್ಪುಗಿದ್ದರೂ ತಪಸ್ಸಿಂದ ಶರೀರದಲ್ಲಿ ಎಲ್ಲ ಹಡ್ಡಿ ಮೂಲೆ ಮೂಲೆ ಇದ್ದರೂ ಕೂಡ ಅವನ ಪ್ರಭಾವ ಅಷ್ಟು ತೇಜವಂತನಾಗಿರ್ತಾನೆ. ಮಾತಾ ಮಾಣಿಕೇಶನಮ್ಮವರು ಅವರು ಸಾಧನೆ ತಪಸ್ಸು ಮಾಡೋ ಸಮಯದಲ್ಲಿ ಕಣ್ಣಿಗೆ ಎದುರಿಗೆ ತಲೆ ಎತ್ತಿ ಮಾತಾಡೋಕ್ಕೂ ಹೆದರಿಕೆ ಆಗ್ತಾಯಿತ್ತಂತೆ. ಆಟೋಮೆಟಿಕ್ ಸರೆಂಡರ್ ಆಗಿಬಿಡ್ತಾಯಿತ್ತಂತೆ. ಸ್ಟಾರ್ಟಿಂಗಲ್ಲಿ ಎಷ್ಟೇ ಗರ್ವದಿಂದ ಬರಲಿ, ನಾನು ದೊಡ್ಡ ಸಾಧಕರ ಅಂದ್ಬಿಟ್ಟು ಅವ್ರ ಮುಂದ್ಗಡೆ ಎದುರುಗಡೆ ಬಂದರೆ ಆಟೋಮೆಟಿಕ್ ಅವ್ರ ಹತ್ರ ಆಟೋಮೆಟಿಕ್ಕು ಸಣ್ಣವರಾಗಿರ್ತಾರೆ. ರಾಮದೇವ್ ಬಾಬಾ ಕೂಡ ಬಂದಿದ್ದ 2012ರಲ್ಲಿ. ಫಸ್ಟ್ ಕುರ್ಚಿಯಲ್ಲಿ ಹಾಕ್ಕೊಂಡು ಫುಲ್ಲು ಹಾವ ಭಾವಗಳೆಲ್ಲ ಫುಲ್ಲು ಜೋರಾಗಿದ್ದ. ಆತನಿಗೆ ಕುರ್ಚಿ ಕೂಡ ಹಾಕಿದ್ವಿ. ಮಾತಾಜಿಯವರು ಒಳಗಡೆಯಿಂದ ನೋಡ್ಕೊಂಡು ಬಂದಮೇಲೆ ಅಷ್ಟೇ, ಅದು ಏನಾಯಿತು, ನಮ್ಮ ಹತ್ರ ಕುರ್ಚಿ ಮೇಲೆ ಕೂಡಲೇ ಕೆಳಗಡೆ ಕೂತ್ಕೊಂಡ್ಬಿಟ್ಟ. ಕುರ್ಚಿಯಲ್ಲಿ ಕೂತ್ಕೊಂಡು ಮಾತಾಜಿಯವರು ಅಂದ್ರೆ ಆದರೂ ಕೂಡ ಕೂತ್ಕೊಳ್ಳೋಕ್ಕಾಗಲಿಲ್ಲ. ಆ ಪವರ್ ಹಂಗಿರುತ್ತೆ ಅವರು ಅಂತ. ಅವ್ರ ಮುಂದೆ ಆಟೋಮೆಟಿಕ್ ಆ ತೇಜಸ್ಸೇ ಅವರ ಅಲಂಕಾರ. ಮತ್ತು ರಾಜಸಿಂಹ, ಮುನಿಯಾದವನಿಗಿರುವ ಶಕ್ತಿಯು ಅಪಾರವಾದದ್ದು. ಅವನ ತಪಸ್ಸನ್ನು ಮಾಡಿ ಮಾಡಿ ದೇಹವನ್ನು ಶೋಷಿಸಿ ಬಿಟ್ಟಿರುತ್ತಾನೆ. ಶರೀರದಲ್ಲಿ ಕಾಣಿಸ್ತಾ ಇರುತ್ತೆ ತುಂಬ ತಪಸ್ಸು ಮಾಡಿದ್ದಾನೆ ಅಂದುಬಿಟ್ಟು. ಅವನ ಮಾಂಸ, ಮೂಳೆ, ರಕ್ತಗಳು ಕ್ಷೀಣಿಸಿರುತ್ತವೆ. ಸ್ವಲ್ಪ ಮಂಗಲ ಚೈತನ್ಯ ಸ್ವಲ್ಪ ಸೂಟ್ ಆಗ್ತಾನೆ. ನಮ್ಮದೆಲ್ಲ ಚರ್ಮಗಳು, ರಕ್ತಗಳೆಲ್ಲ ಜಾಸ್ತಿ ಇದ್ದಾವೆ. ಅಂತಹವನು ಅರಿಷಡ್ ವರ್ಗಗಳಿಂದ ಕೂಡಿರುವ ಈ ಲೋಕವನ್ನು ಜಯಿಸುವುದಲ್ಲದೆ ಉತ್ತಮೋತ್ತಮವಾದ ಇತರ ಲೋಕಗಳನ್ನು ಜಯಿಸುತ್ತಾನೆ. ತಪಸ್ಸಿನಿಂದಾಗಿ ಅವನಿಗೆ ಉತ್ತಮೋತ್ತಮವಾದ ಲೋಕಗಳು ಸಿಕ್ಕುತ್ತವೆ ಅಂತ. ಮುನಿಯು ಯಾವಾಗಲೂ ನಿರ್ದ್ವಂದ್ವನಾಗಿರಬೇಕು, ಇದು ಮುಖ್ಯ. ಸುಮ್ಮನೆ ನಾವು ಸಾಧುಗಳು ಅನ್ಕೊಂಡ್ಬಿಟ್ರೆ ಅಲ್ಲ. ದ್ವಂದ್ವಗಳೆಂದರೆ ಶೀತೋಷ್ಣಗಳು, ಸುಖ ದುಃಖಗಳು, ಮಾನಾಪಮಾನಗಳು, ಜಯಾಪಜಯಗಳು, ನಿಂದಾಸ್ತುತಿಗಳು, ಇವುಗಳಿಂದ ರಹಿತನಾಗಿರಬೇಕು. ರಹಿತನಾಗಿರುವುದೆಂದರೆ ಇವುಗಳನ್ನು ಅತಿಕ್ರಮಿಸಿರಬೇಕು. ಶೀತಕಾಲದಲ್ಲಿ ಚಳಿಯಾಗುವುದೆಂಬ ಸಂಕಟ ಪಡಬಾರದು. ಬೇಸಿಗೆಯಲ್ಲಿ ಸೂರ್ಯನ ತಾಪವು ಅಧಿಕವಾಗಿರುವುದೆಂದು ಪರಿತಾಪ ಪಡಬಾರದು. ಈ ಎರಡನ್ನೂ ಜಯಿಸಲೆಂದೇ ದೃಢಚಿತ್ತರಾದ ಮುನಿಗಳು ಶೀತಕಾಲದಲ್ಲಿ ಕೊರೆಯುವ ನೀರಿನಲ್ಲಿ ನಿಂತು ತಪಸ್ಸು ಮಾಡುತ್ತಾರೆ. ನಾನು ನೋಡಿದ್ದೀನಿ ಗಂಗೋತ್ರಿಯಲ್ಲಿ ಎಂಥ ಕೈ ಇಟ್ಟರೆ ಫ್ರೀಸ್ ಆಗಿಬಿಡುತ್ತೆ. ಅಂಥ ಗಂಗೋತ್ರಿ ನದಿಯಲ್ಲೇ ಸ್ನಾನ ಮಾಡಿ ಬರ್ತಾರೆ. ನಾನು ಹೋಗಿ ಮಾಡಿ ನೋಡಿದೆ. ಒಂದು ಸತಿ ಜುಮ್ ಅಂದ್ಬಿಡುತ್ತೆ, ಎಲ್ಲ ಕೆಳಗಡೆಯಿಂದ ಮೇಲೆ ತನಕ ಟಕ್ಕಂತ ಎದ್ದು ಬಂದುಬಿಟ್ಟೆ. 1 ನಿಮಿಷಕ್ಕಿಂತ ಹೆಚ್ಚಿರೋಕ್ಕಾಗಲಿಲ್ಲ. ಫುಲ್ ಐಸ್ ಗಡ್ಡೆಗಳು ಹೊಡ್ಕೊಂಡು ಬರ್ತಾ ಇರ್ತವೆ ಅಲ್ಲಿ, ಅಷ್ಟು ತಣ್ಣೀರಲ್ಲಿ. ಆ ಥರ ಇನ್ನೂ ಶಿವಾನಂದ ಸ್ವಾಮೀಜಿಯವರು ಋಷಿಕೇಶಲ್ಲಿ ಸುಮಾರು ಜನ ಗಂಟಾನುಗಂಟೆ ತಣ್ಣೀರಿನಲ್ಲೇ ಇದ್ದು ಆ ಥರ ತಪಸ್ಸು ಮಾಡ್ತಾರೆ, ಹೆದರೋದಿಲ್ಲ ಅವರು. ಇನ್ನೂ ಅವರು ಶರೀರಕ್ಕೆ ಇನ್ನೂ ಅದು ಹೆಚ್ಚು ತಪಸ್ಸು ಮಾಡ್ತಾ ಇರ್ತಾರೆ ಚಳಿಗಾಲದಲ್ಲಿ. ಮತ್ತು ಇನ್ನು ಕೆಲವರು ಉರಿಯುವ ಬೇಸಿಗೆಯಲ್ಲಿ ಪಂಚಾಗ್ನಿಗಳ ಮಧ್ಯದಲ್ಲಿ ಕುಳಿತು ತಪಸ್ಸನ್ನು ಮಾಡುತ್ತಾರೆ. ಬೇಸಿಗೆಯಲ್ಲಿ ರೂಮ್ಗಳಲ್ಲಿ ಕೂತ್ಕೊಂಡ್ರೆ ಆಗೋದಿಲ್ಲ, ಫ್ಯಾನ್ ಹಾಕ್ಕೋಬೇಕು, AC ಹಾಕ್ಕೋಬೇಕು ಅನ್ನಿಸ್ತಾ ಇರುತ್ತೆ. ಅಂಥ ಸಮಯದಲ್ಲಿ ಬೆಂಕಿ ಹಚ್ಚಿ ಆ ಪಂಚಾಗ್ನಿ ಕ್ರಿಯೆಯಲ್ಲಿ ಅಲ್ಲಿ ಇನ್ನೂ ಅಂಥ ಬಿಸಿಯಲ್ಲಿ ಮಾಡ್ಕೊಂಡು ಕೂಡ್ತಾರಂತೆ. ತಪಸ್ಸು ಅಂದರೆ ಇರುತ್ತೆ. ಶೀತೋಷ್ಣಗಳನ್ನು ಜಯಿಸುವುದು ಅಥವಾ ಎರಡನ್ನೂ ಸಮವಾಗಿ ಕಾಣುವುದು ಸಾಧನೆಯಿಂದ ಮಾತ್ರವೇ ಸಾಧ್ಯ. ಹಾಗೆಯೇ ಸುಖವು ಬಂದಾಗ ಹಿಗ್ಗಲೂಬಾರದು, ದುಃಖವು ಬಂದಾಗ ಕುಗ್ಗಲೂಬಾರದು. ಸುಖ ಬಂದಾಗ ಹಿಗ್ಗುವುದು, ದುಃಖ ಬಂದಾಗ ಕುಗ್ಗುವುದು ಮನುಷ್ಯನ ಸ್ವಾಭಾವಿಕ ಗುಣಗಳು. ಮುನಿಯಾದವನು ಸುಖ ದುಃಖಗಳನ್ನೆರಡನ್ನೂ ಸಮವಾಗಿ ಕಾಣುತ್ತಾನೆ.
ಅನುಭವ ಅಷ್ಟೇ, ಸುಖ ಒಂದು ಅನುಭವ, ದುಃಖ ಒಂದು ಅನುಭವ ಅಷ್ಟೇ, ಸಾಕ್ಷಿ ರೂಪದಲ್ಲಿರ್ತಾನೆ. ಹೆಚ್ಚು ರಿಯಾಕ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ದುಃಖ ಬಂದಾಗ ತಲೆಯ ಮೇಲೆ ಕೈ ಇಟ್ಟುಕೊಂಡು ಕುಳಿತುಕೊಳ್ಳುವುದಿಲ್ಲ. ಮಾನ ಮತ್ತು ಅಪಮಾನ ಎರಡನ್ನೂ ಸಮಾನವಾಗಿ ಕಾಣಬೇಕು. ಎಲ್ಲರೂ ಯಾವಾಗಲೂ ಹೊಗಳ್ತಾನೆ ಇರಬೇಕು ಅಂದ್ಕೊಂಡ್ರೆ ಹೆಂಗೆ? ಬೈಯೋರು ಇರ್ತಾರೆ, ಕಾಲೆಯವರು ಇರ್ತಾರೆ, ನಿಂದೆ ಮಾಡೋರು ಇರ್ತಾರೆ. ಅದು ಕೂಡ ಸ್ವೀಕಾರ ಮಾಡಬೇಕು. ಎಲ್ಲ ಮಿಕ್ಸ್ ಇದು ಪ್ಯಾಕೇಜ್ ಅದು. ಮಾನಾಪಮಾನಗಳೆಂಬುದು ಸುಖ ದುಃಖಗಳ ಒಂದು ಅಂಗವೇ ಆಗಿದೆ. ಮನುಷ್ಯನು ಸನ್ಮಾನಿತನಾದರೆ ಸಂತೋಷ ಪಡ್ತಾನೆ, ಅಪಮಾನಿತನಾದರೆ ದುಃಖ ಪಡ್ತಾನೆ. ಸನ್ಮಾನಕ್ಕೆ ನಾಚಬೇಕೆಂದು ಹಿರಿಯರು ಹೇಳುತ್ತಾರೆ. ಯಾರಾದರೂ ಹೊಗಳ್ತಾ ಇದ್ರೆ ನಿಲ್ಲಿಸ್ಬಿಡೋಕ್ಕೆ, ಸುಮ್ಮನೆ ಇರಪ್ಪ ಯಾಕೆ ಹೋಗುತ್ತೆ, ಅಲ್ಲ ಈಶ್ವರಾರ್ಪಣ ಗುರುಗಳು ಸಾಮರ್ಥ್ಯ ಅಂತ ನಿಲ್ಲಿಸ್ಬಿಡ್ಬೇಕಷ್ಟೇ. ನಾಚಿಕೆ ಕೊಡಬೇಕು. ಇನ್ನೂ ಈಗೋ ಸ್ಯಾಟಿಸ್ಫ್ಯಾಕ್ಷನ್, ಇನ್ನೂ ಹೊಗಳ್ಸ್ಕೋಬಾರ್ದು. ಹಿಂಗೆ ಈ ರಾಜರು ನಾಯಕರು ಇರ್ತಾರಲ್ಲ, ದುಡ್ಡು ಕೊಟ್ಟು ಮತ್ತೆ ಹೊಗಳ್ಸ್ಕೊತಾರೆ, ಚಮಚಾಗಿರಿಗಳನ್ನ ಇಟ್ಕೊಂಡು ಹೊಗಳ್ತಾ ಇರೋ ನೀವು ಅಂದ್ಬಿಟ್ಟು. ಅದೊಂದು ಈಗೋ ಸ್ಯಾಟಿಸ್ಫ್ಯಾಕ್ಷನ್. ಅವೆಲ್ಲ ಇರ್ಬೋದು. ನಾಚಿಕೆ ಪಡಬೇಕು, ಅಪಮಾನ ಸಹಿಸಿಕೊಳ್ಳಬೇಕು. ಅವಮಾನ ಬಂದಾಗ ಸಿಕ್ಕಾಪಟ್ಟೆ ಡಿಪ್ರೆಷನ್ಗೆ ಹೋಗಬಾರ್ದು. ಕೇಳ್ತಾ ಇರಬೇಕು, ಅವಮಾನ ಮಾಡ್ತಾಯಿದ್ದಾರೆ, ಹೆಂಗೋ ಒಂದು ಮನಸ್ಸಾವಚಕರನ್ನ ಚೇಷ್ಟೆಗಳಲ್ಲಿ ಹೆಂಗೆ ನಮ್ಮನ್ನು ಅವಮಾನ ಮಾಡಬೇಕು ಆ ಥರ ಮಾಡ್ತಾ ಇರ್ತಾರೆ. ಅವೆಲ್ಲ ಕೂಡ ಗೊತ್ತಿದ್ದು ಗೊತ್ತಿಲ್ಲ ಅನ್ನೋ ಥರ ಅಷ್ಟೇ, ಅಲ್ಲಿಗಲ್ಲಿ ಬಿಟ್ಬಿಡ್ಬೇಕು. ಅದ್ರ ಬಗ್ಗೆ ಚರ್ಚೆ ಕೂಡ ಮಾಡ್ಕೋಬಾರ್ದು, ಅಲ್ಲಿಗಲ್ಲೇ ಬಿಟ್ಬಿಡ್ತಾ ಇರಬೇಕು. ಸಹನೆ ಮಾಡಬೇಕು. ಪ್ರತಿಯೊಂದಕ್ಕೂ ಕಾರಣ ಇರುತ್ತೆ. ಸುಮ್ಮನೆ ಪ್ರತಿಯೊಂದಕ್ಕೂ ರಿಯಾಕ್ಷನ್ ಮಾಡ್ಕೊತ ಹೋಗ್ತಾ ಇದ್ದರೆ ಇನ್ನೂ ನಮ್ಮ ಶರೀರ ತಾದಾತ್ಮ್ಯ ಅಹಂಕಾರ ಇನ್ನೂ ಪುಷ್ಟಿ ಆಗ್ತಾ ಹೋಗ್ತಾ ಇರುತ್ತೆ. ಆದ್ದರಿಂದ ಆಟದಲ್ಲಿಯೇ ಆಗಲಿ ಯುದ್ಧದಲ್ಲಿಯೇ ಆಗಲಿ ಜಯವಾದರೆ ಸಂತೋಷ ಪಡುವುದು, ಅಪಜಯವಾದರೆ ಸಂಕಟ ಪಡುವುದು ಮನುಷ್ಯನ ಸ್ವಭಾವವಾಗಿರುತ್ತೆ. ಜಯಾಪಜಯಗಳೆಂಬುವ ಯಾವಾಗಲೂ ಅನಿಶ್ಚಿತವಾದವುಗಳು. ಇಂದು ಗೆದ್ದವನು ನಾಳೆ ಸೋಲುತ್ತಾನೆ, ಇದಂತೂ ನಿಜ. ಯಾವತ್ತೇ ಹಿಂಗಿರೋದು ಹಿಂಗಾಗೇ ಆಗುತ್ತೆ. ಯಾವತ್ತಿದ್ರೂ ಕೂಡ ಸೋತವನು ಗೆಲ್ಲುತ್ತಾನೆ. ಆದ್ದರಿಂದ ಸೋಲು ಗೆಲುವುಗಳ ವಿಷಯವಾಗಿ ಮನುಷ್ಯನು ಕುಗ್ಗಿ ಇಕ್ಕಬೇಕಾಗಿಲ್ಲ. ಆದರೆ ಈ ಸಮತ್ವವು ಸಾಧನೆಯಿಂದ ಮಾತ್ರವೇ ಸಾಧ್ಯವಾಗುತ್ತದೆ. ಕೆಲವರು ಶಾಸ್ತ್ರದಲ್ಲಿ ಯಾವುದೋ ಒಂದು ಕಾನ್ಸೆಪ್ಟ್ ಹೇಳ್ತಾರೆ, ಅವ್ರು ಹೇಳಿರೋ ಕಾನ್ಸೆಪ್ಟನ್ನು ಅದು ಸತ್ಯ ನಿಜ ಅಂತ ಪ್ರೂವ್ ಮಾಡ್ಕೋಬೇಕಂತ ವಿಪರೀತವಾದ ಪ್ರೆಷರ್ ಇರುತ್ತೆ. ಇವಾಗ ಎದುರುಗಡೆ ಇರೋ ವ್ಯಕ್ತಿ ಅವನು ಏನು ಮಾಡಿದ್ರೂ ಕೂಡ ಅವನು ಕೇಳ್ತಾ ಇಲ್ಲ, ಅವನ ಮಾತಲ್ಲಿ ಅವನು ಒಪ್ಪೋದಿಲ್ಲ ಅಂದರೆ ಅಂಥ ಮೂರ್ಖನ ಹತ್ರ ಗೆದ್ದರೆ ನಿನಗೇನು ಕಿರೀಟ ಕೊಡೋದಿಲ್ಲ. ಮೂರ್ಖ ಶಿಖಾಮಣಿ ಅಂತಾರೆ ಅಷ್ಟೇ. ನಿನ್ನ ಮೂರ್ಖನ ಮೇಲೆ ಗೆದ್ದಿರೋನು ಮೂರ್ಖ ಶಿಖಾಮಣಿನೇ ಅಂತಾರೆ. ಅಂಥ ವಾದೋಪವಾದಗಳಲ್ಲಿ ಮೂರ್ಖರೇನೋ ವಾದಿಸ್ತಾ ಇದ್ದಾರೆ ಅಂದ್ಬಿಟ್ಟು ಅವರಲ್ಲೂ ವಾದದಲ್ಲಿ ನಾವು ಆರ್ಗ್ಯುಮೆಂಟಲ್ಲಿ ಗೆಲ್ಲಬೇಕು ಅನ್ನೋದು ನಮ್ಮ ಮೂರ್ಖತ್ವ ಅಷ್ಟೇ. ಬಿಟ್ಬಿಡ್ಬೇಕು. ಹೌದಪ್ಪ ನಿಂದೆ ಕೆಂಪದಿದೆ, ನೀನೇ ದೊಡ್ಡವನು ಹೋಗು ಅಂದ್ಬಿಟ್ಟು ಬಿಟ್ಬಿಡ್ಬೇಕಷ್ಟೇ. ಅಲ್ಲಿಗಲ್ಲೂ ಅದು ಇದಾಗ್ಬಿಡುತ್ತೆ. ಆದ್ದರಿಂದ ಮುನಿಗಳು ಅವೆಲ್ಲ ಈ ಆರ್ಗ್ಯುಮೆಂಟ್ಗಳಲ್ಲಿ ಸಿಕ್ಕಾಕೋಗೋದಿಲ್ಲ. ಹೌದಪ್ಪ ನಿನ್ಗೆ ಹಂಗೆ ಅನಿಸ್ತಾ ಇದೆ, ಸರಿ ಬಿಡು, ಅದೇ ಸರಿ ಅನಿಸ್ತದೆ, ನೀನು ಹಂಗೆ ಅನ್ಕೊಂಡ್ಬಿಡ್ತಾರೆ. ಮತ್ತು ಆದರೆ ಈ ಸಮತ್ವವು ಸಾಧನೆಯಿಂದ ಮಾತ್ರವೇ ಸಾಧ್ಯವಾಗುತ್ತದೆ. ನಿಂದಾಸ್ತುತಿಗಳಿಂದ ಅತೀತನಾಗಿರಬೇಕು. ಬಂದೇ ಬರ್ತಾವೆ ನಿಂದಾಸ್ತುತಿಗಳು. ಯಾರನ್ನೂ ಮುನಿಗಳನ್ನ ಬಿಟ್ಟಿಲ್ಲ, ರಾಮನ ಬಿಟ್ಟಿಲ್ಲ, ಕೃಷ್ಣನ ಬಿಟ್ಟಿಲ್ಲ. ಈಗಲೂ ಆ ರಾಮ ಕೃಷ್ಣ ಹೆಸರು ಇಟ್ಕೊಂಡು ಎಲ್ಲ ನಿಂದೆಗಳು ಮಾಡ್ಕೊತಾ ಇರ್ತಾರೆ. ನಮ್ಮನ್ನು ಬಿಟ್ಬಿಡ್ತಾರೆ ಪ್ರಪಂಚ, ನಮ್ಮನ್ನು ಬಿಡೋದಿಲ್ಲ. ಯಾವುದೆಲ್ಲ ಬರ್ತಾನೆ ಇರ್ತವೆ. ನಿಂದಿಸಿದರೆ ಸಂಕಟ ಪಡಬಾರದು, ಸ್ತುತಿ ಮಾಡಿದರೆ ಸಂತೋಷ ಪಡಬಾರದು. ನ್ಯೂಟ್ರಲ್ ಆಗಿರಬೇಕು. ಮನುಷ್ಯನು ಎಷ್ಟೇ ಒಳ್ಳೆಯ ಕಾರ್ಯ ಮಾಡಿದರೂ ಅದರಲ್ಲಿ ಹುಳುಕನ್ನು ಹುಡುಕಿ ತೆಗೊಳ್ಳುವವರು ಇರುತ್ತಾರೆ. ಇದು ಸತ್ಯ ತಿಳ್ಕೋಬೇಕು. ನೀನು ಪ್ರಪಂಚದಲ್ಲಿ ಯಾರನ್ನೂ ಎಲ್ಲರನ್ನೂ ಮೆಚ್ಚಿಸೋದಕ್ಕಾಗೋದೇ ಇಲ್ಲ. ಒಂದು ಸ್ಟೋರಿ ಹೇಳಿದ್ನಲ್ಲ, ಇಬ್ಬರು ತಂದೆ ಮಗ ಇರ್ತಾರೆ. ಪಾತ್ರೆ ಸಾಮಾನು ವ್ಯಾಪಾರ ಮಾಡ್ತಾ ಇರ್ತಾರೆ. ಅದು ಯಾವಾಗಲೂ ದೊಡ್ಡ ಪಾತ್ರೆ ದೊಡ್ಡ ಸೈಜಲ್ಲಿ ಇರ್ತಾರೆ. ತಲೆ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ರಾಗೇನ ಅವರು ಊರಿಗೆ ಹೋಗ್ಬೇಕಂದ್ರೆ ಮುಂಚೆ ಒಂದು ಊರು ಬರುತ್ತಂತೆ. ಆ ಊರವರು ಅಂದ್ಕೊತಾ ಇದ್ದಾರಂತೆ, ಇವ್ರು ಏನು ಇಷ್ಟೊಂದು ಲಗೇಜ್ ಯಾವುದು ತಲೆ ಮೇಲೆ ಇಟ್ಕೊಂಡು ಹೋಗ್ತಾರೆ, ಒಂದು ಕತ್ತೆ ತೊಗೋಬೋದಲ್ಲ ಅಂತ. ಅವ್ರ ಮಾತು ಕೇಳಿಬಿಟ್ಟು ಸರಿ ಅಂದ್ಬಿಟ್ಟು ಒಂದು ದಿವಸ ಒಂದು ಕತ್ತೆ ತಗೊತಾರಂತೆ. ಕತ್ತೆ ತಗೊಂಡು ಸುಮ್ಮನೆ ಹಿಂಗೆ ಇಟ್ಕೊಂಡು ಹೋಗ್ತಾಯಿದ್ರೆ ಕತ್ತೆ ತಗೊಂಡಿದ್ರೆ ಕತ್ತೆ ಮೇಲೆ ಏನಾದರೂ ಲಗೇಜ್ ಇಡ್ಬೋದಲ್ಲ, ಇಲ್ಲಿ ಯಾರಾದರೂ ಕುತ್ಕೋಬೋದಲ್ಲ ಅಂತ ಆ ಊರು ಜನ ಅಂತಿದ್ರಂತೆ. ಸರಿ ಅಂತ ಮತ್ತೆ ಒಂದು ದಿವಸ ತಂದೆ ನಡ್ಕೊಂಬಂದು ಮಗನ ನೀನು ಕತ್ತೆ ಮೇಲೆ ಕೂತ್ಕೊಂಡು ಬಾಪ ಅಂತ ಕರ್ಕೊಂಬರ್ತಿದ್ನಿ. ಮತ್ತು ಅದೇ ಅವರು ನೋಡು, ಅವನು ಮಗ ಎಷ್ಟು ಅಹಂಕಾರ, ಅವನಿಗೆ ದೊಡ್ಡವನು ತಂದೆನೇ ನಡ್ಕೊಂಬರ್ತಾಯಿದ್ದಾನೆ, ಅವನು ಕತ್ತೆ ಮೇಲೆ ಕುತ್ಕೊಂಡು ಬರ್ತಾಯಿದ್ದಾನೆ ಅಂತಾನೆ. ಆ ಮಾತನ್ನು ಕೇಳಿಬಿಟ್ಟು ಸರಿ ಅಂದ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ದಿವಸ ಮಗ ನಡ್ಕೊಂಡು ಬಂದು ತಂದೆ ಕತ್ತೆ ಮೇಲೆ ಕುತ್ಕೊಂಡು ಬರ್ತಾಯಿದ್ದಂತೆ. ಮತ್ತು ಅದೇ ಊರವ್ರು ಅಂತ ಇದ್ದಾರಂತೆ, ನೋಡು ಪಾಪ ಸಣ್ಣ ಹುಡುಗ ನಡ್ಕೊಂಡು ಬರ್ತಾಯಿದ್ದಾರೆ, ಇವನು ದೊಡ್ಡವನು ದೊಡ್ಡ ಕತ್ತೆ ಥರ ಕತ್ತೆ ಮೇಲೆ ಕೂತಿದ್ದಾನೆ ಅಂತ ಅದೇ ಜನರು ಅಂತ.
ಮತ್ತು ಇನ್ನೊಂದು ದಿವಸ ಇಬ್ಬರು ಕತ್ತೆ ಮೇಲೆ ಕೂತ್ಕೊಂಡು ಬಂದ್ರಂತೆ. ಕತ್ತೆ ಮೇಲೆ ಕೂತ್ಕೊಂಡು ಬಂದರೆ ನೋಡು ಇವ್ರು ಎಷ್ಟು ದಯಾಹೀನರು, ಕತ್ತೆ ಮೇಲೆ ಎಷ್ಟೊಂದು ಲಗೇಜ್, ಇಬ್ಬರು ಕೂತ್ಕೊಂಡು ಅದೇನು ಬದುಕಬೇಕಾ ಸಾಯಬೇಕಾ ಕತ್ತೆ ಅಂತ ಮತ್ತೆ ನಿಂದೆ ಮಾಡ್ತಾರಂತೆ. ಮತ್ತು ಲಾಸ್ಟ್ ದಿವಸ ಅವ್ರಿಗೆ ತಲೆ ಕೆಟ್ಟೋಗ್ಬಿಟ್ಟು ಕತ್ತೆನ ಅವ್ರ ತಲೆ ಮೇಲೆ ಇಟ್ಕೊಂಡು ಹೊತ್ಕೊಂಡು ಹೋದ್ರಂತೆ. ಅಂದರೆ ನೀನು ಏನೇ ಮಾಡು, ಕಾಮೆಂಟ್ ಮಾಡ್ತಾ ಇರ್ತಾರೆ, ಕಾಳು ಎಳಿತಾ ಇರ್ತಾರೆ, ಯಾರನ್ನೂ ಮೆಚ್ಚಿಸೋದಕ್ಕಾಗೋದಿಲ್ಲ ಪ್ರಪಂಚ. ನೀನು ಎಷ್ಟೇ ಒಳ್ಳೆ ಕೆಲಸ ಮಾಡು, ನೀನು ಯಾವುದೋ ಒಂದು ಫಾಲ್ಟು ಹುಡುಕಿ ಅದು ತೆಗಳುವವರು ಇರ್ತಾರೆ, ಹಾಗೆಯೇ ಹೊಗಳುವವರು ಇರ್ತಾರೆ. ಹೊಗಳಿಕೆಯನ್ನು ತೆರೆದು ಮನಸ್ಸಿನಿಂದ ಬರಮಾಡಿಕೊಳ್ಳುವಂತೆಯೇ ನಿಂದೆಯನ್ನು ಬರಮಾಡಿಕೊಳ್ಳಬೇಕು. ಬೇರೆಯವರು ಹೊಗಳೋಗಿ ಮಾತ್ರ ರಿಸೀವ್ ಮಾಡ್ಕೊಂಡ್ಬಿಟ್ಟು ಎಂಜಾಯ್ ಮಾಡಿಬಿಟ್ಟಿದ್ಯಾ, ಆವಾಗ ಮಾತ್ರ ಹೊಗಳದಾಗ ಮಾತ್ರ ರಿಸೀವ್ ಮಾಡ್ಕೊಂಡು ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಕೊಂಬಿಟ್ಟಿದ್ಯಾ. ಮತ್ತು ಇದು ಯಾರಾದರೂ ತೆಗೊಳ್ಳುವಾಗ ನಿಂದೆ ಮಾಡುವಾಗ ಮಾತ್ರ ರಿಜೆಕ್ಟ್ ಮಾಡ್ತಾಯಿದ್ದೆ. ಅದ್ಯಾಕೆ? ಇದನ್ನು ಹಂಗೆ ಸ್ವೀಕಾರ ಮಾಡ್ಕೊಂಬಿಡಿ. ನೀನು ಅವ್ರ ಪ್ರಶಂಸೆಯನ್ನು ಸ್ವೀಕಾರ ಹೆಂಗೆ ಮಾಡ್ಕೊಂಬಿಟ್ಟಿದ್ದೆ, ಮತ್ತು ಇದನ್ನು ಬೈಯೋದನ್ನು ಸ್ವೀಕಾರ ಮಾಡ್ಕೊಂಬಿಡಿ. ಇಲ್ಲಾಂದರೆ ಎರಡೂ ಸ್ವೀಕಾರ ಮಾಡಬೇಡ. ಯಾರಾದರೂ ಹೊಗಳೋವಾಗ ಸಂತೋಷನೂ ಪಡಬೇಡ, ನಿಂದೆ ಮಾಡುವಾಗ ನೀನು ದುಃಖನೂ ಪಡಬೇಡ ಅಂತ. ನಿಂದೆಯನ್ನು ಕೇಳಿ ಉದ್ವೇಗಗೊಳ್ಳಬಾರದು, ಉದ್ವೇಗಕ್ಕೆ ಹೋಗಲೇಬಾರದು. ಸಾಧಕರಾದವರು ಎಷ್ಟು ಶಾಂತಿ ಇದ್ದರೆ, ಎಷ್ಟು ಸಹನೆ ಇದೆಯೋ ಅಷ್ಟು ಸಾಧನೆ ಚೆನ್ನಾಗಾಗಿದೆ ಅಂತ ಅರ್ಥ. ಟಕ್ ಅಂತ ಕೋಪ ಬರೋದು, ಇನ್ನು ಕೈ ಎತ್ತಿ ಯಾರ ಮೇಲಾದರೂ ಕೈ ಮಾಡ್ಕೊಂಬಿಟ್ಟಿದ್ದಾನಂದರೆ ಸಾಧುಗೆ ದೊಡ್ಡ ಅಪಜಯ ಅಂತಾರೆ. ಆ ಕೈ ಎತ್ತಿರೋಂಥ ಆಶ್ರಮಗಳಲ್ಲೂ ರಾಗದ್ವೇಷಗಳು ನಡೀತಾ ಇರ್ತವೆ ಉತ್ತರ ಭಾರತದಲ್ಲಿ. ಯಾರು ಕೈ ಎತ್ತಿಬಿಟ್ಟಿರ್ತಾನೆ ಫಸ್ಟ್ ಕೈ ಅಂಥವನ್ನ ತೆಗೆದುಬಿಡ್ತಾರೆ ಆಶ್ರಮದಿಂದ. ಅಂದರೆ ಅವನು ಫುಲ್ಲು ಇಂದ್ರಿಯ ಕಂಟ್ರೋಲ್ ನಿಗ್ರಹದಿಂದ ತುಂಬಾ ವರಷ್ಟಾಗಿ ಅವನಿಗೇನು ಒಂದು ಚೂರು ಕಂಟ್ರೋಲ್ ಆಗ್ತಾಯಿಲ್ಲ ಅಂತ. ಅವನು ಮೋಕ್ಷಕ್ಕೆ ಅನ್ಲೈಕು ಅನ್ಫಿಟ್ಟು ಅಂಥವನು ಒಬ್ಬನಿದ್ರು ಕೂಡ ಆಶ್ರಮದ ವಾತಾವರಣ ಕೆಟ್ಟೋಗುತ್ತೆ. ಮಾತು ಆಡ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಸ್ವಲ್ಪ ಸಹನೆ ಮಾಡ್ಕೊತಾರೆ. ಸರಿ ಬಿಡು, ಮಿಸ್ಟೇಕ್ ಇದು ನಡೀತಾ ಇರುತ್ತೆ, ಇನ್ನೂ ಮುಮುಕ್ಷುಗಳೇ ಅಲ್ಲ, ಸ್ವಲ್ಪ ಸರಿ ಮಾಡ್ಕೊತಾರಂತೆ. ಕೈ ಎತ್ತಿಬಿಟ್ಟಿದ್ದಾನಂದರೆ ಮುಗಿದೋಯ್ತು, ಅವನಿಗೆ ತೆಗೆದುಬಿಡ್ತಾರೆ, ಆಶ್ರಮದಿಂದ ತೆಗೆದುಬಿಡ್ತಾರೆ. ಅಲ್ಲಿ ತನಕ ಹೋಗಲೇಬಾರ್ದು. ಆ ವೃತ್ತಿಗಳಿಗೆ ಉದ್ವೇಗಕ್ಕೆ ಮನಸ್ಸನ್ನು ಶಾಂತವಾಗಿ ಇಟ್ಕೋಬೇಕು. ತುಂಬ ಸೂಪರ್ ಸೆನ್ಸಿಟಿವ್ ಆಗಿ ವಿಪರೀತವಾಗಿ ಆ ಕೋಪಕ್ಕೆಂತ ಅವಕಾಶ ಕೊಡಲೇಬಾರ್ದು. ದರಿದ್ರ ಅದು, ನಮಗೆ ಶತ್ರು ಅದು ಕೋಪ. ಅಲ್ಲಿ ತನಕ ಹೋಗಲೇಬಾರ್ದು. ಮುಂಚೆನೇ ಆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡ್ಬಿಡಬೇಕು. ಮತ್ತು ಕೆಲವು ಸಮಯಗಳಲ್ಲಿ ನಿಂದೆಯಲ್ಲಿಯೂ ತತ್ವವಿರುತ್ತದೆ, ತಿಳಿದುಕೊಳ್ಳಬೇಕಾದ ವಿಷಯಗಳಲ್ಲಿ ಇರುತ್ತವೆ. ಅವನು ಮತ್ತು ನಮ್ಮ ಸುತ್ತಮುತ್ತ ನಿಂದೆ ಮಾಡೋರಿದ್ರೆ ನಮ್ಮನ್ನು ಇನ್ನೂ ಅಲರ್ಟಾಗಿರ್ತೀವಿ. ನಮ್ಮ ಸಾಧನೆಯಲ್ಲಿ ಇನ್ನೂ ಸಾಧನೆ ಚೆನ್ನಾಗಿ ಮಾಡ್ತಾಯಿರ್ತೀವಿ. ಯಾರು ನಿಂದೆ ಮಾಡೋರಿಲ್ಲ, ಇದು ಮಾಡೋರಿಲ್ಲ ಅಂದರೆ ಇನ್ನೂ ಸ್ವತಂತ್ರತೆ ಹೆಚ್ಚಿಸಿಟ್ಬಿಟ್ರೆ ಸಾಧನೆಯಲ್ಲಿ ತಮ್ಮ ಗುಣಕ್ಕೆ ಸ್ಲಿಪ್ ಆಗಿಬಿಡ್ತಾ ಇರ್ತೀವಿ. ನಾವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ನೋಡೋರು, ಹಂಗೆ ಸೂಪರ್ವೈಸಿಂಗ್ ಮಾಡೋರು ಇದ್ದಾರೆ ಅಂದರೆ ಸ್ವಲ್ಪ ಹೆದರಿಕೆಯಿಂದಾದರೆ ಇನ್ನೂ ಸಾಧನೆ ಚೆನ್ನಾಗಿ ನಡೀತಾ ಇರುತ್ತೆ. ಅದಕ್ಕೆ ಸುತ್ತಮುತ್ತ ನಿಂದೆ ಮಾಡುವವರು, ಕಷ್ಟಗಳು ಕೊಡೋರು ನಮ್ಮ ಸುತ್ತಮುತ್ತ ಇರಲೇಬೇಕನ್ಸುತ್ತೆ. ಇದ್ರೇ ವೈರಾಗ್ಯ ಸ್ಥಿರವಾಗಿರುತ್ತೆ. ಆದ್ದರಿಂದ ನಿಂದೆಯನ್ನು ಯಾರಾದರೂ ಮಾಡಿದರೆ ಅದನ್ನು ಸ್ತುತಿ ಎಂದು ಭಾವಿಸಬೇಕು, ಆತಂಕ ಪಟ್ಟುಕೊಳ್ಳಬಾರದು. ಹೀಗೆ ದ್ವಂದ್ವಗಳಿಂದ ರಹಿತನಾದ ಅಥವಾ ದ್ವಂದ್ವಗಳಿಂದ ಅತೀತನಾದ ಮೌನವನ್ನು ಆಶ್ರಯಿಸಿದ ಧ್ಯಾನಪರಾಯಣನಾದ ಮುನಿಯು ಈ ಲೋಕವನ್ನು ಜಯಿಸುವುದೇ ಅಲ್ಲದೆ ಇತರ ಶ್ರೇಷ್ಠವಾದ ಲೋಕಗಳನ್ನು ಜಯಿಸುತ್ತಾನೆ. ಅಂದರೆ ಮೋಕ್ಷವನ್ನೇ ಹೊಂದಿಬಿಡ್ತಾನೆ ಅಂದ್ಬಿಟ್ಟು. ಯಾವನು ತನ್ನ ದಿನನಿತ್ಯದ ಆಹಾರವೇನೆಂಬ ವಿವೇಚನೆ ಇಲ್ಲದೆ ಹಸುವಿನಂತೆ ಸಿಕ್ಕಿದ ಕಾಲದಲ್ಲಿ ಸಿಕ್ಕಿದಷ್ಟು ಆಹಾರವನ್ನು ತಿಂದು ಸುಮ್ಮನಿರುವನೋ ಮತ್ತು ನಿದ್ದೆ ಮಾಡುತ್ತಲೇ ತಾಯಿಯ ಸ್ತನ್ಯವನ್ನು ಕುಡಿಯುವ ಮಗುವಿನಂತೆ ರುಚಿಯು ವಿಷಯವಾಗಿ ಸ್ವಲ್ಪವೂ ಯೋಚಿಸದೆಯೇ ಇರುವನೋ, ಅವನು ಪ್ರಪಂಚದ ಆತ್ಮಗಳೆಲ್ಲವೂ ತನ್ನಲ್ಲಿರುವುದೆಂದು, ತಾನು ಪ್ರಪಂಚದ ಆತ್ಮಗಳೆಲ್ಲದರಲ್ಲಿಯೂ ಇರುವನೆಂದು ಸಾಧನಾನುಭವವನ್ನು ಪಡೆದು ಅಮೃತ ತತ್ವವನ್ನು ಹೊಂದುವನು. ವಿವೇಕ ಚೂಡಾಮಣಿ ಇದೇ ಶ್ಲೋಕ ಬರುತ್ತೆ. ಬ್ರಹ್ಮಾನಂದ ರಸಾನುಭೂತಿ ಇದರಲ್ಲಿ ಬ್ರಹ್ಮಾಕಾರ ತಯ ವೃತ್ತಿ ತಯ ಅಂದ್ಬಿಟ್ಟು ಸ್ವಪ್ನಾಲೋಕಿತ ಲೋಕವತ್ ಜಗದಿದಂ ಅಂದ್ಬಿಟ್ಟು. ಅಂದರೆ ಯಾವ ಥರ ಇರ್ತಾನಂದರೆ ಆ ಬ್ರಹ್ಮಾಕಾರ ವೃತ್ತಿಲಿರುವಂಥ ಜೀವನ್ಮುಕ್ತ ಪುರುಷ, ಅವನಿಗೆ ಬೆಳಗ್ಗೆ ಏನು ತಿಂದಿದ್ದಾನೆ, ನೆಕ್ಸ್ಟ್ ಏನು ತಿಂದಿದ್ದಾನೆ, ನನಗೆ ಹಸಿವಾಗ್ತಾಯಿದ್ದು ಊಟ ಕೊಡಿನೋದಿಲ್ಲ. ಯಾರಾದ್ರು ಸಂಯೋಗದಿಂದ ಊಟ ಮಾಡಿ ಬಂದಿದ್ರೆ ಊಟ ಮಾಡ್ತಾನೆ ಅಷ್ಟೇ, ಇಲ್ಲ ಅಂದರೆ ಹಂಗೆ ಊಟನೂ ಕೂಡ ಮರ್ತೋಗ್ಬಿಟ್ಟಿರ್ತಾನೆ. ಹೆಂಗೆ ಸಣ್ಣ ಮಗು ನಿದ್ದೆ ಮಾಡ್ತಾ ಇರ್ತಾನೆ, ನಿದ್ದೆಯಲ್ಲೂ ಕೂಡ ತಾಯಿಯ ಹಾಲು ಕುಡಿಸ್ದ್ರಾಗೇನ ಅವನಿಗೆ ಹಾಲು ಕುಡ್ದಂಗೆ ನಿದ್ದೆಯಲ್ಲೇ ಹಾಲು ಕುಡಿದ್ಬಿಟ್ಟು ಹಂಗೆ ಮಲ್ಕೊಂಡ್ಬಿಡ್ತಾನೆ. ಅಂದರೆ ಭೋಗದ ವಿಷಯದಲ್ಲಿ ಅವನಿಗೆ ಅಲ್ಲಿ ಅಟೆನ್ಷನ್ನೇ ಇರೋದಿಲ್ಲ. ಏನು ತಿಂತಾಯಿದ್ದಾನೆ, ಏನು ತಿಂತಾಯಿಲ್ಲ ಅನ್ನೋ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇರೋದಿಲ್ಲ. ಆ ಥರ ಯಾವಾಗಲೂ ಬ್ರಹ್ಮಾಕಾರ ಸ್ಥಿತಿಯಲ್ಲೇ, ಬ್ರಹ್ಮನ ಸ್ಥಿತಿಯಲ್ಲೇ ಇರ್ತಾನೆ.
ಆ ಥರ ಈ ಥರ ಎಲ್ಲ ತಪಸ್ಸಿಂದ ಇದು ಸಾಧಕ ಅಂತ ಸ್ಥಿತಿಯನ್ನು ಅಮೃತ ತತ್ವವನ್ನು ಹೊಂದುವನು ಅಂತ. ಮತ್ತು ಇನ್ನೂ ಅಷ್ಟಕ ಕೇಳ್ತಾನೆ, ಹೇ ತಾತ, ಸೂರ್ಯಚಂದ್ರರಂತೆ ಹಗಲಿರುಳು ಪರಮಪದಕ್ಕಾಗಿ ಸಾಧನೆ ಮಾಡುವ ಜ್ಞಾನಿಗಳಲ್ಲೂ ಮತ್ತು ಯೋಗಿಗಳಲ್ಲಿ ಮೊದಲು ಯಾರು ಸಿದ್ಧಿಯನ್ನು ಪಡೆಯೋರು? ಶಾಸ್ತ್ರ ಕೇಳಬೇಕು. ಎಲ್ಲ ಯೋಗ ಮಾರ್ಗ ಆ ಕಡೆ ಈ ಕಡೆ ಅಂತಾರೆ, ಏನು ಇದರ ತಾತ್ಪರ್ಯ ಏನು ಅಂತ. ಸಾಕ್ಷಾತ್ ಮಹಾಭಾರತ ಏನು ಹೇಳುತ್ತೆ ಅಂತ ಕೇಳಬೇಕು. ಅಷ್ಟಕ ಮೇಲೆ ಹೇಳಿದವರಲ್ಲಿ ಭಿಕ್ಷುಗಳನ್ನು ಜ್ಞಾನಿಗಳೆಂದು ಪರಿಗಣಿಸಬೇಕು. ಭಿಕ್ಷುವು ವೇದೋಪನಿಷತ್ತುಗಳ ಸಾರವನ್ನು ಸಂಪೂರ್ಣವಾಗಿ ತಿಳಿದವನಾಗಿ ಪ್ರಕೃತಿ, ಬ್ರಹ್ಮ, ಸಂಸಾರ ಈ ವಿಷಯಗಳಲ್ಲಿ ಖಚಿತವಾದ ಅಭಿಪ್ರಾಯವನ್ನು ಹೊಂದಿರುತ್ತಾನೆ. ಫುಲ್ಲು ವಿಚಾರ ಮಾಡಿಬಿಟ್ಟಿರ್ತಾನೆ. ಇದು ಮಿಥ್ಯ ಅಂತ, ಇದು ಮಾಯೆ ಅಂತ, ಇದು ವಾಸ್ತವಿಕವಾಗಿ ಇಲ್ಲ ಅಂತ ನಿರ್ಧಾರ ಮಾಡಿರ್ತಾನೆ. ಅವನು ಗೃಹಸ್ಥರ ಮಧ್ಯದಲ್ಲಿದ್ದರೂ ಅವನ ಮನಸ್ಸೆಲ್ಲವೂ ಸಚ್ಚಿದಾನಂದ ಸ್ವರೂಪನಾದ ಪರಬ್ರಹ್ಮನಲ್ಲಿಯೇ ನೆಲೆಸಿರುತ್ತದೆ. ಇದು ಆ ಸಹಜ ಸಮಾಧಿ ಸ್ಥಿತಿಗೆ ಹೋಗ್ಬಿಡಬೇಕು. ಅವನಿಗೆ ಈ ಜಗತ್ತು ಪ್ರತೀತಿಯಾಗಲಿ, ಅವನ ಅಂತಃಕರಣ ಬುದ್ಧಿಯ ಪ್ರತೀತಿಗಳಾಗಲಿ, ಅವನ ಬುದ್ಧಿಯಲ್ಲಿ 3 ಪ್ರಕಾರದ ವೃತ್ತಿಗಳು ಬರ್ತಾ ಇರ್ತವೆ. ರಜೋಗುಣ, ತಮೋಗುಣ, ಸತ್ವಗುಣ. ಈ 3 ಪ್ರಕಾರದ ವೃತ್ತಿಗಳು ಬಂದರೂ ಕೂಡ ಅವನ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವಧೂತರಲ್ಲೂ ತಮೋಗುಣ ವೃತ್ತಿಗಳು 6 ತಿಂಗಳಾದರೂ ಸ್ನಾನ ಮಾಡೋದಿಲ್ಲ, ಕೂತಿದ್ದ ಜಾಗದಲ್ಲಿ ಕೂತ್ಬಿಟ್ಟಿರ್ತಾರೆ ಅವಧೂತಗಳು, ಹಂಗಿದ್ಬಿಟ್ಟಿರ್ತಾರೆ. ಆದರೆ ನಮ್ಗೆ ಅಷ್ಟೊಂದು ತಮೋಗುಣ ವೃತ್ತಿ ಬಂದರೆ ನಮಗೆ ಗಾಬರಿ ಆಗಿಬಿಡುತ್ತೆ. ಏನೋ ವಿಚಿತ್ರ ನಡೆದೋಗ್ತಾ ಇದೆ, ನನಗೆ ಸಾಧನೆ ಆಗ್ತಾ ಇಲ್ಲ ಅಂತ ಗಾಬರಿ ಕೊಂಡ್ಕೊಂಡ್ಬಿಡ್ತೀವಿ. ಅವ್ರ ನಿಶ್ಚಯ, ಅವ್ರ ಸ್ವರೂಪದ ನಿಶ್ಚಯ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದರೆ ಈ ತ್ರಿಗುಣಾತ್ಮಿಕಾದ ವೃತ್ತಿಗಳು ಕೂಡ ಅವ್ರ ತಲೆ ಬಗ್ಗೋದಿಲ್ಲ. ನಾವು ನಮ್ಮಲ್ಲಿ ನಡೆಯೋ ತ್ರಿಗುಣಾತ್ಮಕವಾದ ವೃತ್ತಿ ರೂಪಗಳಲ್ಲಿ ಚೇಂಜ್ ಆಗಿಬಿಡುತ್ತೆ. ರಜೋಗುಣ ಬಂದಾಗ ರಾಗದ್ವೇಷಗಳು, ಫೈಟಿಂಗ್ಗಳು ಅವೆಲ್ಲ ಮಾಡ್ಕೊಬಿಡ್ತೀವಿ. ತಮೋಗುಣ ಬಂದಾಗ ನಿದ್ದೆ ಮಾಡ್ಕೊಂಡು ಮತ್ತೆ ಹೆದರ್ತಾ ಇರ್ತೀವಿ. ಸತ್ವಗುಣ ಬಂದಾಗ ಒಳ್ಳೆಯ ಕಾರ್ಯಗಳು ಮಾಡ್ತಾ ಇರ್ತೀವಿ. ಅವ್ರ ಈ ಗುಣಗಳಿಗೆ ಯಾವತ್ತೂ ಸಿಕ್ಕಾಕೊಳ್ಳೋದಿಲ್ಲ. ಅಷ್ಟು ಅಂಥ ಸ್ಥಾನಕ್ಕೆ ಸೇರ್ಕೊಂಡ್ಬಿಟ್ಟಿರ್ತಾರೆ. ಅವ್ರು ಎಲ್ಲಿದ್ದರೂ ಕೂಡ ಜನರಲ್ಲಿದ್ದರೂ ಯೋಗರಥೋವ ಭೋಗರಥೋವ ಸಂಗರಥೋವ ಸಂಗವಿಹೀನಃ ಯಸ್ಯಾ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ನಂದತಿ ನಂದತ್ಯೇವ ಭಜಗೋವಿಂದಂ ಭಜಗೋವಿಂದಂ ಮೂಢಮತೆ ಅಂತ. ಅವನು ಭೋಗ ವಿಷಯಗಳಲ್ಲಿರಲಿ, ಯೋಗ ಮಾಡ್ತಾ ಇರಲಿ, ಎಂಥ ಸ್ಥಿತಿಯಲ್ಲಿದ್ದರೂ ಕೂಡ ಯಾರ ಮನಸ್ಸು ಬ್ರಹ್ಮನಲ್ಲೇ ಲೀನ ಇರುತ್ತೆ, ಅದರಲ್ಲೇ ತತ್ಪರನಾಗಿರ್ತಾನೋ ಅವನು ಯಾವಾಗಲೂ ಆನಂದದಲ್ಲೇ ಇರ್ತಾನೆ. ನಂದತಿ ನಂದತಿ ನಂದತ್ಯೇವ ಅಂದ್ಬಿಟ್ಟು. ಗ್ರಾಮದಲ್ಲಿಯೇ ವಾಸವಾಗಿದ್ದರೂ ಯಾವ ವಿಧವಾದ ಸಂಸಾರ ವಾಸನೆಯೂ ಅವನಿಗೆ ಅಂಟುವುದಿಲ್ಲ. ಜ್ಞಾನದ ಪ್ರಭಾವ ಹಂಗಿರುತ್ತೆ. ಅವನನ್ನು ಸುತ್ತುವರಿದಿರುವ ಜ್ಞಾನಾಗ್ನಿಯು ಯಾವ ಸಂಪರ್ಕವೂ ಆಗದಂತೆ ಕಾಯುತ್ತಿರುತ್ತದೆ. ಜ್ಞಾನಾಗ್ನಿ ಎಲ್ಲವನ್ನು ಭಸ್ಮ ಮಾಡಿಬಿಡ್ತಾ ಇರುತ್ತೆ. ಅಂಥ ಶಾಸ್ತ್ರ ಅವಲಂಬನೆ ಇಟ್ಕೊಂಡು ಅಭ್ಯಾಸ ಮಾಡೋರಿಗಂತೂ ಮತ್ತೆ ಅವನು ಕೆಳಗಡೆ ಬಿಡೋದಕ್ಕಿಲ್ಲ. ಎಷ್ಟು ಇನ್ಫಾರ್ಮೇಷನ್ ಇರುತ್ತೆ, ಎಷ್ಟು ಅಭ್ಯಾಸ ಮಾಡಿರ್ತಾನೆ. ಭಿಕ್ಷುವು ಕಟ್ಟ ಕಡೆಗೆ ತನ್ನ ಶರೀರವನ್ನು ತನ್ನಿಂದ ಪ್ರತ್ಯೇಕವೆಂದು ಭಾವಿಸಲು ಅರ್ಹನಾಗುತ್ತಾನೆ. ಕಮಲದ ಎಲೆಯ ಮೇಲಿರುವ ನೀರಿನ ಬಿಂದುವಿನ ಹಾಗೆ ಯಾವ ಸೋಂಕು ಇಲ್ಲದೆ ಭಿಕ್ಷುವು ಪರಮಾತ್ಮನನ್ನು ಯಾವಾಗಲೂ ಧ್ಯಾನಿಸುತ್ತಾ ಪರಮಾನಂದದಲ್ಲಿರುತ್ತಾನೆ. ಕೇವಲ ಲಕ್ಷ್ಯಾರ್ಥದಲ್ಲೂ ಕೂಡ ಆ ಪರೋಕ್ಷ ಜ್ಞಾನದಲ್ಲೂ ಕೂಡ ಎಷ್ಟೋ ಆನಂದ ಸಿಗ್ತಾ ಇರುತ್ತೆ, ಎಷ್ಟೋ ರಿಲ್ಯಾಕ್ಸ್ ಆಗಿಬಿಡುತ್ತೆ. ಅವನು ಭಯನೇ ಹೋಗ್ಬಿಟ್ಟಿರುತ್ತೆ. ಅವನು ಈ ಮೃತ್ಯು ಭಯ ಆಗಲಿ, ಯಾವುದೇ ಪ್ರಕಾರದ ಭಯ ಇರೋದಿಲ್ಲ. ಪರೋಕ್ಷ ಜ್ಞಾನದಲ್ಲಿ ಎಷ್ಟೋ ಲಾಭಗಳು ಸಿಕ್ಕಿರುತ್ತೆ ಜ್ಞಾನದಿಂದ. ಮತ್ತು ಅದಿನ್ನು ಅಪರೋಕ್ಷ ಜ್ಞಾನ ಅಂದರೆ ಆ ಮಾತೇ ಬೇರೆ ಇರುತ್ತೆ ಇನ್ನು. ಆದ್ದರಿಂದ ಅಂತಹವನು ಯೋಗಿಗಿಂತಲೂ ಮೊದಲು ಪರಮಪದವನ್ನು ಪಡೆಯುವುದರಲ್ಲಿ ಸಂಶಯವಿಲ್ಲ. ಶಾಸ್ತ್ರದ ಮಾತು, ಇವರು ಪರ್ಸ್ನಲ್ ಒಪಿನಿಯನ್ ಅಲ್ಲ. ಯೋಗಿಗಿಂತ ನೋಡಿ, ಇದು ಶಾಸ್ತ್ರ. ಅಂತಹವನು ಯೋಗಿಗಿಂತಲೂ ಮೊದಲು ಪರಮಪದವನ್ನು ಪಡೆಯುವುದರಲ್ಲಿ ಸಂಶಯವಿಲ್ಲ. ಯೋಗಿಯಾದವನು ಪರಮಪದವನ್ನು ಪಡೆಯುವನು, ಆದರೆ ಅವನಿಗೆ ಪ್ರಕೃತಿ, ಬ್ರಹ್ಮ, ಸಂಸಾರ ಇವುಗಳಲ್ಲಿ ನಿರ್ದಿಷ್ಟವಾದ ಜ್ಞಾನವಿರುವುದಿಲ್ಲ. ಗರಿಮಾದಿ ಸಿದ್ಧಿಗಳಿರ್ತಾವೆ, ಪವರ್ಫುಲ್ ಆಗಿಬಿಟ್ಟಿರ್ತಾನೆ. ಮಹಾರಾಷ್ಟ್ರದಲ್ಲೇ ಒಂದು ಸ್ಟೋರಿ ಬಂದಿದೆ, ಚಾಂಗ್ದೇವ್ ಮತ್ತು ಸಂತ ಜ್ಞಾನೇಶ್ವರ ಅಂದ್ಬಿಟ್ಟು. ಚಾಂಗ್ದೇವನ್ನು ನಿಮಗೆ ಗರಿಮಾದಿ ಸಿದ್ಧಿಗಳಿಗೆ ಯೋಗ, ಯಮ, ನಿಯಮ, ಪ್ರತ್ಯಾಹಾರಗಳು ಇವೆಲ್ಲ ಸಾಧನೆಗಳೆಲ್ಲ ಇದು ಮಾಡಿಕೊಂಡು ಗರಿಮಾದಿ ಸಿದ್ಧಿಗಳು ಬಂದುಬಿಟ್ಟಿರ್ತಾರೆ. ಮಿನಿ ಈಶ್ವರರಾಗ್ಬಿಡ್ತಾರೆ. ಅವರು ಕೆಪಾಸಿಟಿ ಪವರ್ಫುಲ್ ವ್ಯಕ್ತಿಗಳಾಗ್ಬಿಡ್ತಾರೆ ಯೋಗ ಸಾಧನೆ ಮಾಡ್ಕೊತಾ ಇದ್ದರೆ. 230 ವರ್ಷನ ಆ ಸಮಯದಲ್ಲಿ 230 ವರ್ಷ ಆಲ್ರೆಡಿ ಆಗಿಬಿಟ್ಟಿರುತ್ತೆ. ಯಾವಾಗಲೂ ಸಮಾಧಿ ಸ್ಥಿತಿಯಲ್ಲಿ ಇರ್ತಾನೆ. ಎಲ್ಲ ಜೀವಿಗಳನ್ನು ವಶೀಕರಣ ಮಾಡಿಕೊಳ್ಳೋ ಸಾಮರ್ಥ್ಯ ಇರುತ್ತೆ.
ಈ ಸಂತ ಜ್ಞಾನೇಶ್ವರ ಭಕ್ತರಿಗೂ ಈತೇನೋ ಜ್ಞಾನ ಮಾರ್ಗದಿಂದ 3 ಜನ ಅಣ್ಣ ತಮ್ಮಂದರು, ಒಂದು ತಂಗಿ, 4 ಜನ ಇರ್ತಾರೆ. ಇವರು 4 ಜನನೂ ಜ್ಞಾನಿಗಳಾಗಿರ್ತಾರೆ. ಇವರೇನು ಜ್ಞಾನ ಮಾರ್ಗದಿಂದ ಆ ಸ್ಥಿತಿಗೆ ಸೇರಿಕೊಂಡಿರೋ ಅಂಥವ್ರು, ಸಚ್ಚಿದಾನಂದ ಸ್ವರೂಪ ಸ್ಥಿತಿಯನ್ನು. ಅವ್ರ ಶಿಷ್ಯರು ಇನ್ನು ಪ್ರಪಂಚದಲ್ಲಿ ಯಾರಿಗೆ ಚಮತ್ಕಾರಗಳು ಯಾರು ತೋರಿಸ್ತಾರೋ ಅವರಿಗೆ ಹೆಚ್ಚು ಭಕ್ತರಿರ್ತಾರೆ. ಆ ಚಾಂಗದೇವರಿಗೆ ಹೆಚ್ಚು ಭಕ್ತರಿರ್ತಾರೆ. ಇನ್ನು ಶಿಷ್ಯರಲ್ಲಿ ಜಗಳ ಆಗ್ಬಿಡುತ್ತೆ, ನಮ್ಮ ಗುರುಗಳು ಗ್ರೇಟು ಅಂದ್ಬಿಟ್ಟು. ಇನ್ನು ಆ ಸಮಯದಲ್ಲಿ ಸಂತ ಜ್ಞಾನಿಗಳು ಇನ್ನು ಹೊಡೆದಾಡ್ಕೊಂಡ್ಬಿಟ್ಟು ಚಾಂಗದೇವ ಹತ್ರ ಹೋಗ್ಬಿಟ್ಟು ಅವ್ರ ಶಿಷ್ಯರು ನೋಡಿ, ಅವ್ರ ಶಿಷ್ಯರು ನಮ್ಮನ್ನು ಹಿಂಗೆ ಹೊಡೆದವ್ರಂದ್ರೆ ಹೌದಾ ಅಂದ್ಬಿಟ್ಟಿದ್ದನು. ಆ ಚಾಂಗದೇವು ಅವನ ಮಂತ್ರಶಕ್ತಿಯಿಂದ ಸಂತ ಜ್ಞಾನೇಶ್ವರ ಶಿಷ್ಯರನ್ನ ಸ್ಟ್ಯಾಚ್ಯೂ ಥರ ಮಾಡಿಬಿಡ್ತಾನೆ, ಸ್ತಬ್ಧ ಮಾಡಿಬಿಟ್ರೆ ನೀವು ಸಂತ ಜ್ಞಾನೇಶ್ವರು ಸಚ್ಚಿದಾನಂದ ಸ್ವರೂಪರೇ ಆಗಿರೋರಿಗೆ ಎಲ್ಲರೂ ಆತ್ಮ ಆಗಿರ್ತಾನೆ. ಸಂತ ಜ್ಞಾನೇಶ್ವರ ಮತ್ತೆ ಅದನ್ನು ವಿಮುಕ್ತಿ ಮಾಡಿಕೊಂಡು ಅವರು ಶಿಷ್ಯರನ್ನ ಕಾಪಾಡ್ಕೊಂಡಿರ್ತಾನೆ. ಆ ಚಾಂಗದೇವಿಗೆ ಇನ್ನೂ ಕೋಪ ಆಗಿಬಿಡುತ್ತೆ, ಅಯ್ಯೋ ನಾನು ಹಿಂಗೆ ಮಾಡಿದ್ರು ಕೂಡ ಮತ್ತೆ ಅವ್ರನ್ನ ರಕ್ಷಣೆ ಮಾಡ್ಕೊಂಡ್ಬಿಟ್ಟಿದ್ದಾನೆ ಅಂದ್ಬಿಟ್ಟು ಹಂಗೆ ಯುದ್ಧ ನಡೀತಾ ಇರುತ್ತೆ. ಒಂದು ಸತಿ ಫೈನಲ್ ಮಾಡ್ಕೊಂಬಿಡ್ತಾರೆ. ಇವತ್ತು ನಾನು ಅವನು ನೋಡ್ಕೊಂಬಿಡ್ಬೇಕು ಅಂದ್ಬಿಟ್ಟಿದ್ದನ್ನು ಚಾಂಗದೇವ್ ಅಲ್ಲಿಂದ ದೊಡ್ಡ ಟೀಮ್ ತಗೊಂಡು ದಾರಿಯಲ್ಲಿ ಬರ್ತಾಯಿದ್ರೆ ಬೇರು ಸಮೇತ ಮರಗಳು ಪಕ್ಕಕ್ಕೆ ಹೋಗ್ಬಿಟ್ಟು ರೋಡ್ ತಯಾರಾಗ್ತಾ ಇರುತ್ತೆ. ಹುಲಿಯನ್ನು ವಶೀಕರಣ ಮಾಡಿಕೊಂಡು ಹುಲಿ ಮೇಲೆ ಕುತ್ಕೊಂಡು ಬರ್ತಾ ಇರ್ತಾರೆ. ಚಾಂಗದೇವ್ ಇನ್ನೇನೆಲ್ಲ ಶಂಕು ಊದೇದೇನು ಬ್ಯಾಂಡು ಗಜ ಎಲ್ಲ ತಗೊಂಡು ಫುಲ್ಲು ದೊಡ್ಡ ಸಂಖ್ಯೆ, ಸಾವಿರಾರು ಸಂಖ್ಯೆಯಲ್ಲಿ ಚಾಂಗದೇವ ಶಿಷ್ಯರು ಬರ್ತಾ ಇರ್ತಾರೆ ಸಂತ ಜ್ಞಾನೇಶ್ವರ ಜೊತೆಗೆ ಯುದ್ಧಕ್ಕೆ. ಇವರಿಗೆ ಅಹಂಕಾರ ಜಾಸ್ತಿ ಆಗ್ತದೆ, ಇನ್ನೂ ಜ್ಞಾನ ಬಂದಿಲ್ಲ, ಬುದ್ಧಿ ಬಂದಿಲ್ಲ ಅಂದ್ಬಿಟ್ಟು ಸಂತ ಜ್ಞಾನೇಶ್ವರ ಒಂದು ದೊಡ್ಡ ಕಲ್ಲು ಬಂಡೆ ಮೇಲೆ ಕೂತಿರ್ತಾರೆ, ದೊಡ್ಡ ಸೈಜ್. ಆ ಕಲ್ಲು ಬಂಡೆಯನ್ನೇ ವಶೀಕರಣ ಮಾಡಿಕೊಂಡು ಆಕಾಶ ಮಾರ್ಗದಲ್ಲಿ ಬರ್ತಾರೆ ಈ 4 ಜನ. ಚಾಂಗದೇವ್ ಕೆಳಗಿನಿಂದ ನೋಡಿಬಿಟ್ಟು ನಾನು ಬದುಕಿರೋ ಜೀವಿಗಳನ್ನೇ ವಶೀಕರಣ ಮಾಡೋ ಸಿದ್ಧಿ ಇದ್ರೆ ಇದೆಂಥ ಸಿದ್ಧಿ, ಜಡವಾದ ವಸ್ತುವನ್ನು ವಶೀಕರಣ ಮಾಡಿಕೊಂಡು ಆಕಾಶ ಮಾರ್ಗದಲ್ಲಿ ಬರ್ತಾವ್ರೆ, ಇವ್ರು ನನಗಿಂತ ದೊಡ್ಡ ಸಿದ್ಧರು ಅಂದ್ಬಿಟ್ಟಿದ್ದನ್ನು ಅಲ್ಲೇ ಅವನ ಅಹಂಕಾರ ಭಂಗ ಆಗಿಬಿಡುತ್ತೆ. ಆವಾಗ ಮತ್ತೆ ಬೈತಾನೆ ಸಂತ ಜ್ಞಾನೇಶ್ವರು, ಮೂರ್ಖಂತರ ಎಷ್ಟು ಸಮಯ ವ್ಯರ್ಥ ಮಾಡ್ಕೊಂಡಿದ್ದೀಯಾ? ಅಲ್ಲಪ್ಪ, ಸ್ವಪ್ನದಲ್ಲಿ ನೀನು ಭಿಕ್ಷುಕ ಆದರೆ ಏನು, ದೊಡ್ಡ ಪ್ರಧಾನಮಂತ್ರಿ ಆದರೆ ಏನು, ಎದ್ದ ಮೇಲೆ ಮತ್ತೆ ಎಲ್ಲ ಒಂದೇ ಪ್ಲ್ಯಾಟ್ಫಾರ್ಮ್ ತಾನೆ, ಏನು ಇರೋದೇ ಇಲ್ಲ, ನಿತ್ಯ. ಅದಕ್ಕೆ ಈ ಜಗತ್ತಿನಲ್ಲಿ ಪವರ್ಫುಲ್ ವ್ಯಕ್ತಿ ಆಗಬೇಕಂತ ಏನದು ಹುಚ್ಚು ಕೋರಿಕೆ? ಇದು ಸ್ವಪ್ನ ತುಲ್ಯವಾದಂಥ ಈ ಪ್ರಪಂಚದಲ್ಲಿ. ಆದ್ದರಿಂದ ಇಲ್ಲಿ ಭಿಕ್ಷುಕನಾದರೆ ಏನು, ಸಿಂಪಲ್ ಲೈಫ್ ಅಂದರೆ ಏನು, ದೊಡ್ಡ ಲೈಫ್ ಆದರೆ ಏನು, ಎಲ್ಲವೂ ಕೂಡ ಮತ್ತೆ ಜ್ಞಾನ ಬಂದ ಮೇಲೆ ಎಲ್ಲವೂ ತುಸ್ಸೆ ಸಮಾನವಾಗಿರುತ್ತೆ. ಸುಮ್ಮನೆ ನೀನು ಎನರ್ಜಿನೆಲ್ಲ ವೇಸ್ಟ್ ಮಾಡ್ಕೊಂಡಿದೆಯಲ್ಲ, ನಿನ್ನ ಸ್ವರೂಪ ತಿಳ್ಕೊಂಡಿಲ್ವಲ್ಲ ಅಂತ. ಅದಷ್ಟು ಯೋಗ ಸೂತ್ರಗಳಲ್ಲಿ ಕೂಡ ಇರುತ್ತೆ. ಅವ್ರಿಗೆ ಈ ಜಗತ್ತು ಸತ್ಯತ್ವ ಬುದ್ಧಿ ಇರುತ್ತೆ, ಜಗತ್ತು ಸತ್ಯ ಅನ್ನೋ ಬುದ್ಧಿ ಇರುತ್ತೆ. ಮತ್ತು ಅವರು ಕೇವಲ ತತ್ಪದಾರ್ಥ ಶೋಧನೆ ಮಾಡಿರ್ತಾರೆ, ಪದಾರ್ಥ ಶೋಧನೆ ಮಾಡ್ಕೊಂಡಿರೋದಿಲ್ಲ, ಐಕ್ಯ ಜ್ಞಾನ ಇರೋದಿಲ್ಲ. ಅವ್ರಿಗೆ ಹೆದರಿಕೆ, ಅಭಯ ಸ್ಥಿತಿ ಬಂದಿರೋದಿಲ್ಲ. ಸಿಂಹಕ್ಕೆ ಕಾಡಿನಲ್ಲಿ ಯಾವುದೇ ಪ್ರಾಣಿಗಳಿಂದ ಭಯ ಇರೋದಿಲ್ಲ. ಆದರೆ ಹೆಚ್ಚು ನಡ್ಕೊತ ಹಿಂದ್ಗಡೆ ತಿರುಗಿ ನೋಡೋದು ಸಿಂಹನೇ. ಹಿಂದ್ಗಡೆ ನೋಡ್ಕೊತ ಹೋಗ್ತಾ ಇರುತ್ತೆ. ಯಾಕೆ ಅಂದರೆ ಇನ್ನೊಂದು ಸಿಂಹದಿಂದ ಭಯ ಇರುತ್ತೆ ಅದಕ್ಕೆ. ಬೇರೆ ಪ್ರಾಣಿಗಳಿಂದ ಯಾವುದು ಭಯ ಇರೋದಿಲ್ಲ, ಇನ್ನೊಂದು ಸಿಂಹದಿಂದ ಭಯ ಇರುತ್ತೆ. ಯೋಗಿಗಳು ಬದುಕು ಅಷ್ಟೇ, ಅವರು ಹೆದರ್ಪುಕ್ಳು ಥರ. ಅವ್ರಿಗೆ ಇನ್ನೊಬ್ಬ ಯಾರಾದರೂ ಬಲವಂತವಾದ ಯೋಗಿ ಇದ್ದಾನಂತ ಅವನಿಗೆ ಹೆದರಿಕೆ ಇರುತ್ತೆ ಯಾವತ್ತೂ ಕೂಡ. ದ್ವಿತೀಯಾದ್ವೈ ಭಯಂ ಭವತಿ, ನಿನಗೆ ಜ್ಞಾನ ಇಲ್ಲ ಅಂದರೆ ನಿನಗೆ ಆ ಭಯ ಹೋಗೋದೇ ಇಲ್ಲ. ಅದಕ್ಕೆ ಯೋಗಿ ಆದವನು ಇನ್ನೂ ಜಗತ್ ಸತ್ಯದ ಬಗ್ಗೆ ನೋಡಿ ಮಹಾಭಾರತ ಹೇಳ್ತಾ ಇದೆ, ಅವನಿಗೆ ಪ್ರಕೃತಿ, ಬ್ರಹ್ಮ, ಸಂಸಾರ ಇವುಗಳಲ್ಲಿ ನಿರ್ದಿಷ್ಟವಾದ ಜ್ಞಾನ ಇರೋದಿಲ್ಲ, ಅವನು ಜಗತ್ ಸತ್ಯದ ಬುದ್ಧಿ ಇರುತ್ತೆ. ಆದ್ದರಿಂದ ಅವನು ಸಾಧನಾ ಜೀವಿಯು ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ ಇವುಗಳನ್ನು ದಾಟಿ ಸಮಾಧಿಯ ಅವಸ್ಥೆಯನ್ನು ಹೊಂದಬೇಕು. ತುಂಬ ಸಮಯ ತಗೊಳುತ್ತೆ ಅವನಿಗೆ. ಅದೂ ಅಲ್ಲದೆ ಸಾಧನೆ ಕಾಲದಲ್ಲಿ ಹಲವಾರು ಅನಿರ್ವಾಚ್ಯ ಶಕ್ತಿಗಳು ಅವನಲ್ಲುಂಟಾಗುತ್ತವೆ. ಪರಬ್ರಹ್ಮನ ಸಾಮೀಪ್ಯ ಸಾರೂಪ್ಯಾದಿಗಳ ವಿಷಯವಾಗಿ ತಿಳುವಳಿಕೆ ಇಲ್ಲದ ಯೋಗಿಯು ಮಧ್ಯಕಾಲದಲ್ಲಿ ಉಂಟಾಗುವ ಆಶ್ಚರ್ಯಕರವಾದ ಘಟನೆಗಳಿಗೆ ಮನಸ್ಸೋತಲ್ಲಿ ಅವನು ಯೋಗಭ್ರಷ್ಟನಾಗುವನು. ಅದಕ್ಕೆ ಈಗ ನೋಡಿ, ಯಾರಾದರೂ ಇಂದ್ರಿಯ ನಿಗ್ರಹ ಇಲ್ಲದಿರೋಂಥ ವ್ಯಕ್ತಿಗೆ ಹೆಚ್ಚು ಪವರ್ ಕೊಟ್ಟುಬಿಟ್ರೆ ಅವನು ಹಾಳೇ ಆಗ್ತಾನೆ. ಕಂಟ್ರೋಲ್ ಇಲ್ಲದಿರೋ ಅವನು ಏನೇ ಕೊಟ್ಟರು ಅವನು ಅದನ್ನು ಹಾಳು ಮಾಡಿಬಿಡ್ತಾನೆ. ಈಗ ನಾವು ಸಣ್ಣ ವಯಸ್ಸಿಂದ ಏನಾಗಿದೆ, ತುಂಬ ಲಿಮಿಟೆಡ್ ಜೀವನ ನಡೆಸಿರ್ತೀವಿ, ಯಾರು ನಮ್ಗೆ ರೆಸ್ಪೆಕ್ಟ್ ಕೊಡೋದಿಲ್ಲ, ನಮಗೆ ವ್ಯಾಲ್ಯೂ ಇರೋದಿಲ್ಲ ಪ್ರಪಂಚದಲ್ಲಿ. ಅಂಥದ್ದು ಯಾವಾಗ ನಮಗೆ ಸಿದ್ಧಿಗಳು ಬಂದ್ಬಿಡುತ್ತೋ ಆ ಸಿದ್ಧಿಗಳಿಂದ ಹೆದರ್ಕೊಂಡು ಎಲ್ಲರೂ ರೆಸ್ಪೆಕ್ಟ್ ಕೊಡ್ತಾ ಇರ್ತಾರೆ, ಭಕ್ತರು ಹೆಚ್ಚಾಗ್ತಾ ಇರ್ತಾರೆ.
ಆ ಒಂದು ಹೆಚ್ಚು ಆ ಒಂದು ಈಗೋ ಸ್ಯಾಟಿಸ್ಫ್ಯಾಕ್ಷನ್ ಮತ್ತು ಸಾಧನೆಯನ್ನೇ ಬಿಟ್ಟುಬಿಡ್ತಾರೆ. ಮಾತಾ ಮಾಣಿಕೇಶ್ವರಮ್ಮ ಅವರು ಅಷ್ಟೊಂದು ಸಿದ್ಧಿಗಳಿದ್ರು ನೀವು ಶಿಷ್ಯರಿಗೆ ಯಾಕೆ ಯಾರಿಗೂ ಕಲ್ತ್ಕೊಟ್ಟಿಲ್ಲ ಅಂದರೆ, ಇವು ಈ ಸಿದ್ಧಿಗಳು ದೊಡ್ಡ ವಿಘ್ನಗಳು ಸಾಧನೆಗೆ, ಬ್ರಹ್ಮಜ್ಞಾನಕ್ಕೆ, ಆತ್ಮಜ್ಞಾನಕ್ಕೆ, ಮೋಕ್ಷಕ್ಕೆ ದೊಡ್ಡ ವಿಘ್ನಗಳಂತೆ. ಯಾಕಂದರೆ ಈ ಪ್ರಪಂಚದಲ್ಲೇ ಅವನು ಸಣ್ಣ ವ್ಯಕ್ತಿ ಥರ ಬದುಕಿರೋನಿಗೆ ಸ್ವಲ್ಪ ಪವರ್ ಬಂದು ಸನ್ಮಾನಗಳು ಸಿಕ್ಕಿಬಿಟ್ರೆ ಅವ್ನಿಗೆ ಅದೇ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಮತ್ತು ಅವ್ನಿಗೆ ವೈರಾಗ್ಯ ಬರೋದಿಲ್ಲ ಈ ಪ್ರಪಂಚದಲ್ಲಿ. ಎಲ್ಲರೂ ನನಗೆ ಹೆದರ್ತಾವ್ರೆ, ರೆಸ್ಪೆಕ್ಟ್ ಕೊಡ್ತಾವ್ರೆ, ತುಂಬ ಚೆನ್ನಾಗಿದೆ ಜೀವನ ಅಂದ್ಬಿಟ್ಟಿದ್ದನು ಅದರಲ್ಲೇ ಕಿಕ್ ಬರ್ತಾ ಇರುತ್ತೆ ಅವನಿಗೆ ವೈರಾಗ್ಯ ಬರೋದಿಲ್ಲ. ಅದಕ್ಕೆ ಅವನು ಮತ್ತು ಮೋಕ್ಷದಿಂದ ಯೋಗ ಭ್ರಷ್ಟನಾಗಿಬಿಡ್ತಾನೆ ಅಂತ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಮನಸ್ಸೋತಲ್ಲಿ ಅವನು ಯೋಗ ಭ್ರಷ್ಟನಾಗುವನು ಆ ಸಿದ್ಧಿಗಳಿಂದ. ಮುಂದಿನ ಜನ್ಮದಲ್ಲಿಯೂ ಅವನು ಶ್ರೋತ್ರಿಯರ ಮನೆಯಲ್ಲಿ ಹುಟ್ಟಿ ಯೋಗವನ್ನು ಮುಂದುವರಿಸಬೇಕು. ಮತ್ತೆ ಅವನು ಜನ್ಮಕ್ಕೆ ಬಂದ್ಬಿಟ್ಟು ಯೋಗ ಭ್ರಷ್ಟನಾಗಿ ಮತ್ತೆ ಎಲ್ಲಿ ಸಾಧನೆ ಬಿಟ್ಟಿರ್ತಾನೋ ಮತ್ತೆ ಅಲ್ಲಿಂದ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಒಂದು ವೇಳೆ ತನಗೆ ಮಧ್ಯ ಕಾಲದಲ್ಲಿ ಸಿಕ್ಕುವ ಶಕ್ತಿಯನ್ನು ಯೋಗಿಯು ದುರುಪಯೋಗ ಪಡಿಸಿಕೊಂಡವನಾದರೆ ಅವನಿಗೆ ಮೋಕ್ಷವೆಂಬುದು ಜನ್ಮ ಜನ್ಮಾಂತರಗಳಲ್ಲಿಯೂ ಸಿಕ್ಕಲಾರದು. ಯಾಕಂದರೆ ಯೋಗಿಗಳಿಗೆ ಅನ್ನೋದು ತುಂಬ ಪವರ್ ಬಂದ್ಬಿಡುತ್ತೆ. ಅಂಥ ಪವರ್ ಬಂದಾಗ ಮಿಸ್ಟೇಕ್ಗಳಾದರೆ ದೊಡ್ಡ ಮಟ್ಟದ ಮಿಸ್ಟೇಕ್ಗಳಾಗ್ತವೆ, ಸಣ್ಣ ಪುಟ್ಟ ಮಿಸ್ಟೇಕ್ಗಳಿಲ್ಲ. ಈಗ ಅರ್ಜುನನು ಪಾಂಡವರು ಅಶ್ವತ್ಥಾಮ ಬಂದುಬಿಟ್ಟಿದ್ದನು, ರಾತ್ರಿ ಮುಕ್ಕಿರೋ 3000 ಜನನು ಕತ್ತರಿಸ್ಬಿಡ್ತಾನೆ ಪಾಂಡವರಲ್ಲಿ. ಆ ವಿಪರೀತವಾಗಿ ಪಾಂಡವರು ಅಳೋದು, ಅವ್ರ ದುಃಖ ವ್ಯಥೆ ಗೊಳೋ ಅಂತ ಅಳ್ತಾ ಇರ್ತಾರೆ, ವಂಶನೇ ನಿರ್ವಂಶ ಆಗೋಯ್ತಲ್ಲ ಅಂತ. ಅಲ್ಲಿ ವಿವೇಚನೆ ಬರುತ್ತೆ, ಯಾಕೆ ಈ ಥರ ಪರಿಸ್ಥಿತಿ ಬಂತು ಪಾಂಡವ್ರಿಗೆ ಅಂದರೆ, ಅರ್ಜುನ ಖಾಂಡವನ ದಹನ ಮಾಡಿರ್ತಾನೆ ಅಗ್ನಿದೇವನನ್ನು ಸಂತುಷ್ಟಿಪಡಿಸ್ಬೇಕಂದ್ಬಿಟ್ಟು. ಫಾರೆಸ್ಟ್ ಫೈರಲ್ಲಿ ಒಂದು ಸಣ್ಣ ಬಾಣ ಅಷ್ಟೇ, ಒಂದು ಬೆಂಕಿ ಕಡ್ಡಿ ಅಷ್ಟೇ, ಬೆಂಕಿ ಕಡ್ಡಿ ಹಾಕಿ ನಾವು ಬಂದುಬಿಡ್ತೀವಿ. ಎಷ್ಟು ಜೀವಿಗಳು ಸಾಯ್ತವೆ. ಆ ಕರ್ಮ ಮಾಡಿದ ಕರ್ಮ ಸಣ್ಣ ಮಿಸ್ಟೇಕ್ ಅನಿಸುತ್ತೆ ನಮಗೆ, ಸಣ್ಣದಲ್ಲ ಅದು. ಕೋಟ್ಯಾಂತರ ಜೀವಿಗಳು ಅದರಲ್ಲಿ ಆ ಬೆಂಕಿಯಲ್ಲಿ ಸತ್ತೋಗ್ಬಿಟ್ಟಿರ್ತವೆ. ಮತ್ತು ಆ ಪಾಪ ಎಲ್ಲಿಗೆ ಹೋಗುತ್ತೆ? ಈ ಯೋಗಿಗಳು ಅಷ್ಟೇ, ತುಂಬ ಪವರ್ ಬಂದುಬಿಟ್ರೆ ಮಾಡಿದ್ರೆ ದೊಡ್ಡ ಮಿಸ್ಟೇಕ್ಗಳು ಮಾಡಿಬಿಡ್ತಾರೆ. ದೊಡ್ಡ ಮಿಸ್ಟೇಕ್ಗಳು ಮಾಡಿಬಿಟ್ಟು ಮತ್ತು ಅವರು ಜನ್ಮಾಂತರದಲ್ಲೂ ಮತ್ತು ಮನುಷ್ಯ ಜನ್ಮ ಸಿಗೋದಿಲ್ಲ, ಅಂಥ ದೊಡ್ಡ ಮಿಸ್ಟೇಕ್ ಮಾಡಿಬಿಡ್ತಾರೆ. ಪವರ್ ಇದ್ದರೆ ಯಾವಾಗಲೂ ನಾವು ಮಿಸ್ಯೂಸೇ ಮಾಡ್ಕೊತೀವಿ. ಇಂದ್ರಿಯ ನಿಗ್ರಹ ಇಲ್ಲ, ಮೋಕ್ಷ ಲಕ್ಷ್ಯ ಇಲ್ಲ ಅಂದರೆ. ಆದ್ದರಿಂದ ಅದು ಕೊಡೋದೇ ಇಲ್ಲ ಯಾರಿಗೇ ಆಗಲಿ. ಯಾರಿಗಾದ್ರೂ ಪವರ್ ಕೊಟ್ಟರು ಕೂಡ ಒಂದು ಕೌಂಟರ್ ಬ್ಯಾಲೆನ್ಸು, ಅದಕ್ಕೊಂದು ಕೌಂಟರ್ ಬ್ಯಾಲೆನ್ಸು, ಅದಕ್ಕೆ ಇನ್ನೊಂದು ಬೀಗದ ಕೈ ಇನ್ನೊಂದು ಕೈಯಲ್ಲಿ ಇಟ್ಟಿರ್ತಾರೆ. ಯಾರಿಗೇ ಆಗಲಿ ಪ್ರಪಂಚದಲ್ಲಿ ಪೂರ್ತಿಯಾಗಿ ಪವರ್ ಸಿಕ್ಕಲೇಬಾರ್ದು. ಪೂರ್ತಿಯಾಗಿ ಪವರ್ ಸಿಕ್ಕಿದ್ರೆಗೇನ ತುಂಬಾ ಅರಾಜಕಗಳು ಜಾಸ್ತಿ ಆಗ್ತವೆ. ಹಿಟ್ಲರ್ಗಷ್ಟೇ ಸ್ಟಾರ್ಟಿಂಗಲ್ಲಿ ಮೆಜಾರಿಟಿ ಸಿಗದೇ ಇದ್ದಾಗ ಮುಂಚೆನೂ ಸ್ವಲ್ಪ ಸ್ವಲ್ಪ ಗೆದ್ಕೊಂಡು ಬರ್ತಾಯಿದ್ದ. ಯಾವಾಗ ಅವನು ವಿಪರೀತವಾದ ಮೆಜಾರಿಟಿ ಬಂದು ಅವನ ಆಪೋಸಿಷನ್ ಇಲ್ದಿರ ಆಗೋಯ್ತು, ಹೆಂಗೆ ಮಾಡಿಬಿಟ್ಟ ಮತ್ತೆ ತಾನಾಶಾಹಿ ಡಿಕ್ಟೇಟರ್ ಆಗಿಬಿಟ್ಟ. ಇನ್ನೊಂದು ಸತಿ ಮತ್ತೆ ಎಲೆಕ್ಷನ್ ಆಗದಿರೇ ಮತ್ತೆ ಅವನೇ ರಾಜನಾಗಿ ಹಂಗೆ ಎತ್ಕೊಂಡು ಹಂಗೆ ಮೇಂಟೈನ್ ಮಾಡ್ಕೊಂಬಂದುಬಿಟ್ಟ. ಅವಕಾಶ ಕೊಡೋದಿಲ್ಲ ಮತ್ತೆ ಇನ್ನೊಂದು ಸತಿ. ಆದ್ದರಿಂದ ಆ ಪವರುಗಳು ತುಂಬ ಡೇಂಜರ್ ಅವು. ಮೊದಲೇ ನಾವು ಅಲ್ಪ ಸುಖಗಳನ್ನು ಅನುಭವಿಸಿಬಿಟ್ಟು ಅಂಥ ಜೀವನ ನಡೆಸಿರ್ತೀವಲ್ಲ, ಒಂದು ಸತಿ ಆ ಪವರ್ಫುಲ್ ಜೀವನ ಬಂದುಬಿಟ್ರೆ ಅದು ಅದರಲ್ಲೇ ನಾವು ಚೆನ್ನಾಗಿದೆ ಅಂತ ಭಾವನೆ ಬಂದುಬಿಟ್ಟಿರುತ್ತೆ, ಮತ್ತು ವೈರಾಗ್ಯ ಬರಲ್ಲ. ಆದರೆ ಭಿಕ್ಷುವು ಅಥವಾ ಜ್ಞಾನಿಯು ಸಂಸಾರದ ಮಧ್ಯದಲ್ಲೇ ಇದ್ದರೂ ಕಳಂಕರಹಿತನಾಗಿರುತ್ತಾನೆ. ಅವನಿಗೆಲ್ಲ ಮಿಥ್ಯಾತ್ವ ದರ್ಶನ ಇರುತ್ತೆ, ಅವನಿಗೆ ಇಂಪಾರ್ಟೆನ್ಸ್ ಕೊಡೋದೇ ಇಲ್ಲ. ಇನ್ನೂ ವೇದಾಂತದಲ್ಲಿ ಸಗುಣ ರೂಪ, ಸಾಕಾರ ರೂಪ ಈಶ್ವರರು ಬಂದರೂ ಕೂಡ ಮಾತಾಡೋದಿಲ್ಲ. ಋಷಿಕೇಶ್ ಕೈಲಾಸಾಶ್ರಮ ಸಂಸ್ಥಾಪಕರು ಧ್ಯಾನದಲ್ಲಿ ಕೂತಿದ್ರೆ ಸಾಕ್ಷಾತ್ ಈಶ್ವರನೇ ಬಂದು, ನಂದು ಶಿವಲಿಂಗ ಹರಿದ್ವಾರ ಕನಕಲ್ ಹತ್ರ ದಕ್ಷ ಮಂದಿರದ ಹತ್ರ ಬಿದ್ದಿದೆ, ಯಾರು ಪೂಜೆ ಮಾಡೋರಿಲ್ಲ, ಅದು ತಗೊಬಂದು ಪ್ರತಿಷ್ಠೆ ಮಾಡೋದ್ರೆ ಅದನ್ನು ಕೂಡ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ 2 ಸತಿ. ಮತ್ತು 3ನೇ ಸತಿ ನೆನಪು ಬಂದು ಇನ್ನೂ ಅವಿದ್ಯೆ ಲೇಷ ಇದೆ ಅಂದ್ಬಿಟ್ಟು ಮತ್ತೆ ಮಾತಾಡ್ತಾರೆ. ಸಗುಣ ರೂಪ ಈಶ್ವರ ಜೊತೆ ಕೂಡ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ವೇದಾಂತ ಪ್ರಭಾವ ಆಗಿರುತ್ತೆ. ಯಾವುದೇ ತನ್ನ ಸ್ವರೂಪಕ್ಕಿಂತ ಭಿನ್ನವಾಗಿ ಯಾವುದೇ ಒಂದು ಅಸ್ತಿತ್ವಕ್ಕೂ ಅವರು ಯಾವುದೇ ಕಾಲ್ ಆನ್ಸರ್ ಮಾಡೋದಿಲ್ಲ. ಅಷ್ಟು ಜ್ಞಾನ ನಿಶ್ಚಯ ಅಷ್ಟು ದೃಢವಾಗಿರುತ್ತೆ. ಅವ್ರಿಗೆ ಏನು ಬೇಕೇ ಆಗಿರುತ್ತೆ ಪ್ರಪಂಚದಲ್ಲಿ. ನೀನು ಎಷ್ಟು ದೊಡ್ಡ ಪವರ್ಫುಲ್ ಆಗಲಿ, ಎಷ್ಟು ಸಿದ್ಧಿಗಳೇ ಇರಲಿ, ನೀನು ಎಷ್ಟಾದರೆ ಬ್ರಹ್ಮಲೋಕದಲ್ಲಿ ಗಂಧರ್ವ ಲೋಕದಲ್ಲಿ ಅವ್ರಿಗಿರೋ ಪವರ್ ಕಂಪೇರ್ ಮಾಡಿದ್ರೆ ನಿಂದೇನೂ ಇಲ್ಲವೇ ಇಲ್ಲ. ಅಲ್ಲಿ ಗಂಧರ್ವ ದೇವಲೋಕದಲ್ಲಿ ಹುಟ್ಟಿದವರಿಗೆಲ್ಲ ಆಟೋಮೆಟಿಕ್ಕಾಗಿ ಅನಿಮಗರಿಮದ ಸಿದ್ಧಿಗೆ ಬಂದಿರ್ತಾರೆ. ಆ ಪವರ್ ಮುಂದ್ಗಡೆ ಈ ಮನುಷ್ಯರಲ್ಲಿ ಯಾರಿಗೂ ಅಂಥ ಪವರ್ ಇರೋದೇ ಇಲ್ಲ. ಅಂಥದ್ರಲ್ಲಿ ಅವ್ರಿಗೆ ಜ್ಞಾನದಿಂದ ಯಾವುದಕ್ಕೂ ಮಹತ್ವ ಬುದ್ಧಿ ಇರೋದಿಲ್ಲ, ಮತ್ತು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಶಾಸ್ತ್ರ ಬಿಟ್ಟರೆ ಮತ್ತು ಇನ್ನೊಂದು ಕಡೆ ಎಷ್ಟು ಫೇಮಸ್ ಆಗಿರ್ಬೋದು ಗುರುಗಳು, ಅಂಥ ಗುರುಗಳ ಹತ್ರ ಹೋಗೋದು ಕೂಡ ಇಲ್ಲ.
ಬೇಕೇ ಆಗಿಲ್ಲ, ಯಾರ ಹತ್ರ ತಲೆ ಬಗ್ಗಿಸ್ಬೇಕಾದ ಅವಶ್ಯಕತೆ ಇರೋದೇ ಇಲ್ಲ, ತೃಪ್ತನಾಗ್ಬಿಟ್ಟಿರ್ತಾನೆ ಜ್ಞಾನದಿಂದನೇ ಆ ಥರ. ಆದರೆ ಭಿಕ್ಷು ಅಥವಾ ಜ್ಞಾನಿಯು ಸಂಸಾರದ ಮಧ್ಯದಲ್ಲಿದ್ದರೂ ಜ್ಞಾನಿಯು ಕಳಂಕರಹಿತನಾಗಿರುತ್ತಾನೆ. ಅವನ ಸಾಧನೆಗೆ ಕಾಲ, ದೇಶ, ವರ್ತಮಾನಗಳ ವಿವೇಚನೆ ಇಲ್ಲ. ಯಾವಾಗಲೂ ಅವನ ಮನಸ್ಸು ಪರಬ್ರಹ್ಮನಲ್ಲಿಯೇ ಲೀನವಾಗಿರುವುದು. ಯಾವ ವಸ್ತುವನ್ನು ಕಂಡರೂ ಅವನಿಗೆ ಪರಬ್ರಹ್ಮನ ರೂಪವೇ ಅದರಲ್ಲಿ ಕಾಣುವುದು. ನೆನ್ನೆನೆ ಬೆಳಕಿನ ವಿಚಾರ ಮಾಡೋದಲ್ಲ ಸದ್ಬುದ್ಧಿ. ಯಾವುದೇ ವಸ್ತು ನೋಡಲಿ, ಯಾವುದೇ ಜೀವ ನೋಡಿ, ಎಲ್ಲವೂ ಪರಮಾತ್ಮ ಸ್ವರೂಪ. ತನ್ನ ಸ್ವರೂಪಕ್ಕಿಂತ ಭಿನ್ನವಾದದ್ದು ಅವನಿಗೆ ಅನಿಸೋದೇ ಇಲ್ಲ. ಆದ್ದರಿಂದ ಪಂಚದಶೆಯಲ್ಲೂ ಒಂದು ಇದು ಬರುತ್ತೆ, ಜ್ಞಾನಿಗೂ ಯೋಗಿಗೂ ಪರೀಕ್ಷೆ ಇಡ್ತಾರೆ ಅಲ್ಲಿ ಏನಂದರೆ, ರಾಜನು ಪ್ಯಾಲೇಸ್ ಹೊರಗಡೆ ಹೋಗೋ ದಾರಿಯಲ್ಲಿ ಈ ಕಡೆ ಒಂದು ಗೋಡೆ ಇರುತ್ತೆ, ಈ ಕಡೆ ಒಂದು ಗೋಡೆ ಇರುತ್ತೆ. ಇಬ್ಬರಿಗೂ ಪೇಂಟ್ ಹೊಡೆಯೋ ಕಾಂಪಿಟೇಷನ್. ಒಂದು ಕಡೆ ಜ್ಞಾನಿ ಇರ್ತಾನೆ, ಇನ್ನೊಂದು ಕಡೆ ಯೋಗಿ ಇರ್ತಾನೆ. ಯಾರು ಚೆನ್ನಾಗಿ ಪೇಂಟಿಂಗ್ ಮಾಡಿ ಸಾಯಂಕಾಲ ರಾಜನ ಮೆಚ್ಚಿಸ್ತಾರೆ ಅವ್ರಿಗೆ ಪ್ರೈಸ್ ಬಂದುಬಿಟ್ಟು. ಯೋಗಿ ಆದವನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಫುಲ್ಲು ಡಿಸೈನ್ ಕಷ್ಟಪಡ್ತಾನೆ ಇರ್ತಾನೆ. ಜ್ಞಾನಿ ಏನು ಮಾಡೋದಿಲ್ಲ, ಆರಾಮಾಗಿ ಕುತ್ಕೊಂಡಿರ್ತಾನೆ ಸಾಯಂಕಾಲ ತನಕ. ಇನ್ನೇನು ರಾಜ ಬರೋದಕ್ಕಿಂತ ಸ್ವಲ್ಪ ಮುಂಚೆ ಕಡೆ ಈ ಕಡೆ ಗೋಡೆಗೆ ಫುಲ್ ಎಲ್ಲ ಮಿರರ್ ಫಿಟ್ಟಿಂಗ್ ಮಾಡಿಬಿಡ್ತಾನೆ, ಕನ್ನಡಿ ಫಿಟ್ಟಿಂಗ್ ಮಾಡಿಬಿಡ್ತಾನೆ. ಅವನು ಕಷ್ಟಪಟ್ಟು ಪೇಂಟ್ ಮಾಡಿರೋದೆಲ್ಲ ಅದಕ್ಕಿಂತ ಚೆನ್ನಾಗಿ ಈ ಕಡೆ ಅದರದ್ದೇ ಪ್ರತಿಬಿಂಬ ಮಿರರಲ್ಲಿ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ, ಇನ್ನೂ ತುಂಬ ಡಿಸೈನಾಗಿ ಕಾಣಿಸ್ತಾ ಇರುತ್ತೆ. ರಾಜ ಸಂತುಷ್ಟ ಆಗಿಬಿಟ್ಟಿದ್ದನ್ನು ಜ್ಞಾನಿಗೆ ಪ್ರೈಸ್ ಕೊಟ್ಟುಬಿಡ್ತಾನೆ. ಅಂದರೆ ಯೋಗಿ ಎಷ್ಟೇ ಕಷ್ಟಪಟ್ಟು ಅನಿಮ ಗರಿಮಾದ ಸಿದ್ಧಿಗಳೊಂದು ಪವರ್ಫುಲ್ ವ್ಯಕ್ತಿ ಆದರೂ ಕೂಡ ಜ್ಞಾನಿ ಆ ಯೋಗಿಯ ಆತ್ಮ ಕೂಡ ಆಗಿಬಿಡ್ತಾನೆ. ಯಾಕಂದರೆ ಜ್ಞಾನಿಗೆ ಅವನ ಸಚ್ಚಿದಾನಂದ ಸ್ವರೂಪಕ್ಕಿಂತ ಭಿನ್ನವಾದದ್ದು ಯಾವುದೂ ಅಸ್ತಿತ್ವ ಇಲ್ಲವೇ ಇಲ್ಲ. ನಾಮರೂಪಾದಿಗಳು ಎಲ್ಲವೂ ಕೂಡ ಸಚ್ಚಿದಾನಂದ ಸ್ವರೂಪ ಅಧಿಕರಣದಿಂದನೇ ಅದು ನಾಮರೂಪಗಳಿರೋದು. ಕಾರಣಕ್ಕಿಂತ ಕಾರ್ಯ ಯಾವುದು ಭಿನ್ನವೇ ಇಲ್ಲ ಅನ್ನೋ ಜ್ಞಾನ ಇರುತ್ತೆ. ಆ ಯೋಗಿಯ ಆತ್ಮನೂ ಆಗ್ಬಿಟ್ಟಿರ್ತಾನೆ ಜ್ಞಾನಿ. ಇದು ತುಂಬ ಕಷ್ಟ ಜೀರ್ಣ ಆಗೋದು. ಸುಮ್ಮನೆ ಎಲ್ಲ ಆ ಸ್ಟೋರಿ ಈ ಸ್ಟೋರಿ ಕೇಳಿಬಿಟ್ಟು ಎಲ್ಲ ಯಮ ನಿಯಮಗಳ ಕಡೆ ಸ್ಟಾರ್ಟಿಂಗ್ ಹೋಗ್ತಾರೆ. ಫಸ್ಟ್ ನೀನು ಶ್ರವಣ ಮಾಡು, ಅದರಲ್ಲಿನ್ನೂ ಪ್ರಾಣಾಯಾಮ ನಿನಗೆ ಜ್ಞಾನವನ್ನು ಸರಿಯಾಗಿ ಸಂಶಯ ನಿವೃತ್ತಿ ಮಾಡಿಕೊಂಡ ಮೇಲೆ ಮತ್ತೆ ಪ್ರಾಣಾಯಾಮ ಆಲಂಬನೆ ಇಟ್ಕೋ. ಯಮ ನಿಯಮಗಳು ಯಾರು ಬೇಡ ಅನ್ನೋದೇ ಇಲ್ಲ. ಬೌದ್ಧರು ಕೂಡ ಇದನ್ನು ಫಾಲೋ ಮಾಡ್ತಾರೆ. ಯೋಗಿಗಳು ಯಮ ನಿಯಮಗಳು ಏನೆಲ್ಲ ಪ್ರಾಕ್ಟೀಸ್ ಮಾಡ್ತಾರೋ ಅದರಲ್ಲೂ ಸ್ವಾಧ್ಯಾಯ ಇದೆ. ಯಮದಲ್ಲಿ ಸ್ವಾಧ್ಯಾಯ ಅನ್ನೋದು ಕೂಡ ಒಂದು ಐದು ಯಮಗಳಲ್ಲಿ ಒಂದು ಸ್ವಾಧ್ಯಾಯ ಇದೆ. ಆ ಸ್ವಾಧ್ಯಾಯ ಪಾರ್ಟು ಕಂಪ್ಲೀಟೇ ಮಾಡಿಲ್ಲ, ಏನು ತಿಳ್ಕೊಂಡೇ ಇಲ್ಲ. ಡೈರೆಕ್ಟಾಗಿ ಧ್ಯಾನ, ಧಾರಣ, ಸಮಾಧಿ, ಡೈರೆಕ್ಟ್ ಸಮಾಧಿಗೆ ಹೊರಟುಬಿಡ್ಬೇಕು. ಯಮ ಬಗ್ಗೆ ಯೋಚನೆ ಇಲ್ಲ, ನಿಯಮ ಬಗ್ಗೆ ಇಲ್ಲ. ಯಮ ನಿಯಮ ಪ್ರತ್ಯಾಹಾರ ಇದು ಧ್ಯಾನ ಧಾರಣೆ ಇವೆಲ್ಲ ಏನಿಲ್ಲ, ಡೈರೆಕ್ಟ್ ಸಮಾಧಿ, ನಿರ್ವಿಕಲ್ಪ ಸಮಾಧಿ ಬೇಕು. ಇವುಗಳ ಬಗ್ಗೆ ಯೋಚನೆ ಮಾಡಿ. ಫಸ್ಟ್ ಈ ವಿಧವೇ ನಿನ್ನಲ್ಲಿ ಯಮ ಇದೆಯಾ, ನಿಯಮ ಇದೆಯಾ, ಅವೆಲ್ಲ ಚೆಕ್ ಮಾಡ್ಕೊಂಡು ನೀನು ಅದರಲ್ಲೇ ಬರುತ್ತೆ ಸ್ವಾಧ್ಯಾಯ. ಮತ್ತು ಸ್ವಾಧ್ಯಾಯ ಶ್ರವಣ ಮಾಡಲಿಲ್ಲ ಅಂದರೆ ಏನು ಗೊತ್ತಾಗುತ್ತೆ ನಿನಗೆ? ಇನ್ನು ಮಹಾಭಾರತದಲ್ಲಿ ಒಂದಲ್ಲ ಎಷ್ಟು ಸಾಧನೆಗಳ ಬಗ್ಗೆ ಎಲ್ಲ ಋಷಿಗಳ ಚರಿತ್ರೆನೇ ಬರೋದು. ಎಲ್ಲವೂ ಸ್ಟೆಪ್ ಬೈ ಸ್ಟೆಪ್, ಪಿನ್ ಟು ಪಿನ್ ಎಲ್ಲ ಇನ್ಫಾರ್ಮೇಷನ್ ಸಿಕ್ಬಿಡುತ್ತೆ ಇದರಲ್ಲಿ. ಆದ್ದರಿಂದ ಈ ಥರ ಜ್ಞಾನಿ ಮತ್ತು ಯೋಗಿಗಳಲ್ಲಿ ಜ್ಞಾನಿಯೇ ಶ್ರೇಷ್ಠ ಅನ್ನೋದು ಇಲ್ಲೂ ಕೂಡ ವ್ಯಕ್ತ ಮಾಡಿದರೆ, ಮೊದಲು ಜ್ಞಾನಿಯೇ ಆ ಪರಮಪದವಿಗೆ ಹೋಗ್ತಾನೆ. ಯೋಗಿಗೆ ಜಗತ್ ಸತ್ಯದ ಬುದ್ಧಿ ಇರುತ್ತೆ. ಅವನು ಕ್ರಮದಿಂದ, ಯೋಗಿಗೆ ಯಾಕೆ ಮೋಕ್ಷ ಸಿಗೋ ಚಾನ್ಸಸ್ ಹೆಂಗಿರುತ್ತೆ ಅಂದರೆ, ಅವನು ಈಶ್ವರನ ನಂಬುತ್ತಾನೆ. ಈಶ್ವರ ಇದ್ದಾನೆ ಅಂತ ನಂಬೋದ್ರಿಂದ ಆ ಈಶ್ವರ ಸಮವಾದ ಗುರುಗಳು ದರ್ಶನ ಆಗಿಬಿಡುತ್ತೆ. ಈಗ ನೋಡಿ, ಚಾಂಗದೇವನಿಗೆ ಸಂತ ಜ್ಞಾನೇಶ್ವರ ಜೊತೆ ಕನೆಕ್ಷನ್ ಸಿಗ್ತಾ ಇಲ್ಲ. ಇನ್ನೊಂದು ಸತಿ ಗುರು ಗೋರಖನಾಥ್ ಅಂದ್ಬಿಟ್ಟು, ಗೋರಖನಾಥ್ ಕೂಡ ಸಿದ್ಧಿಗಳ ಬಲದಿಂದ ಸಿಕ್ಕಾಪಟ್ಟೆ ಅಹಂಕಾರದಿಂದ ಇರ್ತಾನೆ. ಒಂದು ಸತಿ ಹಿಂಗೆ ಗುರುನಾನಕ್ಕು ಇಲ್ಲ ಅಲ್ಲಮ ಪ್ರಭುಗಳಂತಾರೆ, ಇಬ್ಬರು ಒಂದೇ ಅಂತಾರೆ ಕೆಲವರು. ಅಲ್ಲಮ ಪ್ರಭುಗೆ ಆ ಸಾಮರ್ಥ್ಯ ಇತ್ತು, ಅನೇಕ ಶರೀರಗಳನ್ನು ಪಡ್ಕೊಡೋಂಥ ಸಾಮರ್ಥ್ಯ. ಗೋಕರ್ಣದಲ್ಲಿ, ಕರ್ನಾಟಕ ಗೋಕರ್ಣದಲ್ಲಿ ಅಲ್ಲಮ ಪ್ರಭುಗಳು ಬರ್ತಾಯಿದ್ರೆ ಗುರು ಗೋರಖನಾಥ್ ಸಾಧು ಇಲ್ಲಿ ಬಾ ಅಂತಾನಂತೆ. ಸಿದ್ಧಿಗಳು ಪವರ್ ಇರೋರು ಅವ್ರು ಮಾತಾಡೋ ಸ್ಟೈಲ್ ಎಲ್ಲ ಹಂಗೆ ಇರುತ್ತೆ. ಸುಮ್ಮನೆ ಕೆಂಪು ಬಟ್ಟೆ ಹಾಕ್ಕೊಂಡ್ಬಿಟ್ಟಿದೆ, ಇಲ್ಲ ಏನಾದರೂ ಸಾಧನೆ ಮಾಡಿದೆ ಅಂತ ಕೇಳ್ತಾನಂತೆ. ಅಯ್ಯೋ ಏನೋ ನಮ್ಮ ಗುರುಗಳು ಎಲ್ಲರೂ ಸಾಧನೆ ಮಾಡ್ಕೊಂಡಿದ್ದೀವಪ್ಪ ಅಂತ. ತಗೋ ಈ ಕತ್ತಿ ಅನ್ನಂತೆ, ನನ್ನ ಒಡಿ ಅಂದಂತೆ. ಏನು ಹೆದರ್ಕೊಬಿಡ ಒಡಿ ಅಂದಂತೆ. ಹೊಡೆದ್ರೆಗಾನ ಗೋರಖನಾಥನ ಶರೀರ ಟಣ್ಣಂತ ಸೌಂಡ್ ಬಂತಂತೆ. ಅಂದರೆ ಶರೀರನ ಕಬ್ಬಿನ ಥರ ಇತರೆ ಥರ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಆವಾಗ ಅಲ್ಲಮ ಪ್ರಭು ಗೋರಖನಾಥ ಕತ್ತಿ ಕೊಟ್ಟು ನನಗೆ, ನೀನೀಗ ನನ್ನ ಒಡಿ ಅಂತಂದೆ. ಹುಚ್ಚ ಸತ್ತೋಗ್ಬಿಡ್ತೆ, ನಾನು ಸಿದ್ಧಿ ಹೊಂದಿದ್ದೀನಿ, ಅದಕ್ಕೆ ನನಗೇನಾಗೋದಿಲ್ಲ, ನಿನಗೆ ಹೊಡೆದ್ರೆ ನೀನು ಸತ್ತೋಗ್ತೀಯ ಅಂತ. ಅಯ್ಯೋ, ನಾವು ಸನ್ಯಾಸ ತಗೊಳ್ಳೋವಾಗಲೇ ಆವತ್ತೇ ಸತ್ತೋಗಿದ್ದೀವಿ, ಮತ್ತು ನಾನು ಅನ್ನೋದೇನೂ ಇಲ್ಲ, ನೀವು ಚಿಂತೆ ಮಾಡಬೇಡಿ, ನೀವು ಹೊಡೀರಿ ಅಂತ.
ಇನ್ನು ಗೋರಖನಾಥ್ ಒಳಗೆ ನೋಡಿದ್ರೆ ಅಲ್ಲಮ ಪ್ರಭುದು ವಾಯು ಥರ ಆಗಿಬಿಟ್ಟಿದೆ, ವಾಯುವಿಯ ಶರೀರ ಆಗಿಬಿಟ್ಟಿದೆ ಅಂತ. ಆವಾಗ ಅವನ ಅಹಂಕಾರ ಕಡಿಮೆ ಆಗ್ಬಿಡುತ್ತೆ ಗೋರಖನಾಥ್. ಅಯ್ಯೋ ನಾನೇ ದೊಡ್ಡ ಸಿದ್ಧಿ ಅಂದರೆ ನಾನು ಉಕ್ಕು ಥರ ಮಾಡಿಕೊಂಡ್ರೆ ಶರೀರನ ಇವು ವಾಯು ಥರ ಮಾಡ್ಕೊಂಡ್ಬಿಟ್ಟಿದ್ದಾನಲ್ಲ ಶರೀರ, ನನಗಿಂತ ದೊಡ್ಡ ಸಿದ್ಧಿ ಇದೆ ಅಂದ್ಬಿಟ್ಟು ಮತ್ತೆ ಅಲ್ಲಿ ಉಗಿದು ಬೈದು, ಇಂಥ ಚೇಷ್ಟೆಗಳಲ್ಲಿ ಟೈಮ್ ವೇಸ್ಟ್ ಮಾಡ್ಕೊಂಡ್ಬಿಟ್ಟಿದೆಯಾ, ಜ್ಞಾನವನ್ನು ಹೊಂದಬೇಕು, ಆತ್ಮಜ್ಞಾನ ಹೊಂದಬೇಕು, ಈ ಮಿಥ್ಯಾ ಜಗತ್ತಲ್ಲಿ ಯಾಕೆ ನೀನು ಪವರ್ಫುಲ್ ವ್ಯಕ್ತಿ ಆಗಬೇಕನ್ನೋ ಕೋರಿಕೆ ಯಾಕೆ? ಇದು ಮಿಥ್ಯ. ಸ್ವಪ್ನದಲ್ಲಿ ರಾಜ ಆದ್ರೇನು, ಭಿಕ್ಷುಕ ಆದ್ರೇನು, ಎತ್ತ ಮೇಲೆ ಎಲ್ಲರೂ ಒಂದೇ, ಜ್ಞಾನನೇ ಆಗಿರುತ್ತೆ, ನಿನ್ನ ಸ್ವರೂಪವೇ ಆಗಿದೆ ಅಂದ್ಬಿಟ್ಟು ಆವಾಗ ಜ್ಞಾನ ಬೋಧೆ ಕೊಡ್ತಾರೆ. ಮತ್ತು ಅವ್ರಿಗೆ ಗುರು ಸಿಕ್ಕಿದ್ರಾ ಇಲ್ವಾ? ಈಶ್ವರ ಸಮವಾದ ಗುರು ಸಿಕ್ಕಿದ್ರಾ ಇಲ್ವಾ? ಆ ಥರ ಈಶ್ವರನ ಮೇಲೆ ಶ್ರದ್ಧೆ ಇದ್ದವ್ರಿಗೆ ಅಂಥ ಈಶ್ವರ ಸಮವಾದಂಥ ಗುರುಗಳು ಸಿಕ್ಬಿಡ್ತಾರೆ. ಈ ಥರ ಗುರುಗಳು ಸಿಗೋದ್ರಿಂದ ಯೋಗ ಮಾರ್ಗದಲ್ಲೂ ಕೂಡ ಅವರಿಗೆ ಮೋಕ್ಷ ಸಿಗೋ ಚಾನ್ಸಸ್ ಇರುತ್ತೆ. ಪರಮಾತ್ಮ ಮೇಲೆ ಇರೋ ಶ್ರದ್ಧೆ ಯಾವತ್ತೂ ಅದು ವ್ಯರ್ಥ ಆಗೋದಿಲ್ಲ. ನಮ್ಮ ಗುರುಗಳು ತಾತ ಗುರುಗಳು ಮಿರ್ಜಾಪುರ ಕಾಡಲ್ಲಿ ಸಣ್ಣ ವಯಸ್ಸು 12 ವರ್ಷ ವಯಸ್ಸಿನಲ್ಲಿ ನನಗೆ ಪರಮಾತ್ಮನ ದರ್ಶನ ಆಗಲಿ ಅಂದರೆ ನಾನು ಊಟ ತಿನ್ನೋದಿಲ್ಲ, ನೀರು ಕುಡಿಯೋದಿಲ್ಲ ಅಂದ್ಬಿಟ್ಟು ಹಠದಿಂದ ಕಾಡಲ್ಲಿರ್ತಾರಂತೆ. ಆ ಕಾಡಿಗೆ ಯಾರು ಹೋಗೋದೇ ಇಲ್ವಂತೆ ಆ ಸಮಯದಲ್ಲಿ. ಹೆಂಗೋ ಬೈ ಚಾನ್ಸ್ ಯಾರೋ ರೈತ ಆ ದಾರಿಯಲ್ಲಿ ಹಸು ಮೇಯ್ಸೋಕ್ಕೇನಕ್ಕೆ ಹೋದಾಗ ನೋಡಿದ್ರೆ ಯಾರೋ ಬ್ರಹ್ಮಚಾರಿ ಸುಸ್ತಾಗಿದ್ದಾನೆ ಅಂದ್ಬಿಟ್ಟಿದ್ದನು ಮಾತಾಡಿಸಿದ್ರೆ ಗೊತ್ತಾಗಿದೆ, ಓಹೋ ಪರಮಾತ್ಮ ದರ್ಶನ ಆಗೋ ತನಕ ವ್ರತ ತಗೊಂಡ್ಬಿಟ್ಟಿದ್ದಾನೆ ಅಂದ್ಬಿಟ್ಟು. ಆ ಪಾಪ ರೈತ ನೋಡಿಬಿಟ್ಟಿದ್ದನು, ನೋಡಪ್ಪ ನನಗೆ ಪರಮಾತ್ಮನ ತೋರಿಸೋ ಸಾಮರ್ಥ್ಯ ಇಲ್ಲ, ನಿನ್ನನ್ನು ಈ ಸ್ಥಿತಿಯಲ್ಲಿ ಬಿಟ್ಟು ಹೋಗೋದಕ್ಕೂ ನನಗೆ ಭಯ ಆಗ್ತಾಯಿದೆ, ಏನಾದರೂ ಮತ್ತೆ ನಾಳೆ ತನಕ ಬದುಕಿರ್ತೀಯಲ್ಲೋ ಗೊತ್ತಿಲ್ಲ. ನಮ್ಮೂರಿಗೊಬ್ಬರು ದೊಡ್ಡ ಯೋಗಿಗಳು ಬಂದಿದ್ದಾರೆ, ಬಹುಶಃ ಅವ್ರು ನಿನಗೆ ಪರಮಾತ್ಮನ ದರ್ಶನ ಮಾಡಿಸ್ಬೋದು, ನೀನು ಬಾ ಅಂತ ಕರ್ಕೊಂಬರ್ತಾರೆ. ಅವರು ನಮ್ಮ ತಾತ ಗುರುಗಳು ಅಭಯಾನಂದ ಸರಸ್ವತಿ ಅಂತ, ಅವರು ಸಿದ್ಧಪುರುಷರು ಅವಧೂತರು. ಅವರೇ ನೀರನ್ನು ತುಪ್ಪ ಮಾಡಿಬಿಡ್ತಾಯಿದ್ರು, ತುಪ್ಪನ ನೀರು ಮಾಡಿಬಿಡ್ತಾಯಿದ್ರು, ಎಲ್ಲ ಸಿದ್ಧಿಗಳಿತ್ತು ಅವ್ರ ಹತ್ರ. ಅವರು ನೋಡು ಅವ್ರ ಹತ್ರ ಕರ್ಕೊಂಬರ್ತಾನೆ ಆ ರೈತ ಅಲ್ಲಿ ಮಿರ್ಜಾಪುರದ ಹತ್ರ. ಆವಾಗ ಏನಪ್ಪ ಬ್ರಹ್ಮಚಾರಿ ಅಂದರೆ ಈ ಥರ ನನಗೆ ಪರಮಾತ್ಮ ದರ್ಶನ ಆಗಬೇಕು ಅಂದರೆ, ಸರಿ ಅಪ್ಪ ಹೋಗಿ ಸ್ವಲ್ಪ ಊಟ ಮಾಡು ಅಂತ. ಇಲ್ಲ ನಾನು ಪರಮಾತ್ಮ ದರ್ಶನ ಆಗೋ ತನಕ ನಾನು ಊಟ ಮಾಡೋದಿಲ್ಲ ಅಂತ. ಬ್ರಹ್ಮಚಾರಿ, ನೀನು ಅಂದ್ಕೊಂಡಂಗೆ ಪರಮಾತ್ಮ ದರ್ಶನ ಮಾಡ್ಬೇಕು ಅಂದ್ಕೊಂಡಿದ್ಯಾ, ಇಲ್ಲ ಪರಮಾತ್ಮ ಹೇಗಿದ್ದಾನೋ ಆ ಥರ ದರ್ಶನ ಮಾಡ್ಕೋಬೇಕು ಅಂದ್ಕೊಂಡಿದ್ಯಾ? ಇಷ್ಟು ಮಾತಲ್ಲಿ ಅರ್ಥ ಆಗೋಗ್ಬಿಟ್ಟಿದೆ. ನಾನು ಪರಮಾತ್ಮನ ದರ್ಶನ ಮಾಡಿಕೊಳ್ಳೋ ಮಾರ್ಗನೇ ಏನೋ ರಾಂಗಾಗಿ ನಾನು ಗೆಸ್ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಅರ್ಥ ಆಗಿಬಿಟ್ಟಿದೆ. ಇಲ್ಲ ಗುರುಗಳೇ, ನನಗಿನ್ನೂ ಸರಿಯಾಗಿ ಗೊತ್ತಿಲ್ಲ ಹೆಂಗಿರ್ತಾನೆ ಪರಮಾತ್ಮ, ಹೆಂಗೆ ನೋಡ್ಕೋಬೇಕಂತ. ಪರಮಾತ್ಮ ಹೆಂಗಿದ್ದಾನೋ ಯಥಾರ್ಥವಾಗಿ ಹಂಗೆ ನಾನು ನೋಡ್ಬೇಕು ಅಂದ್ಕೊಂಡಿದ್ದೀನಿ ಅಂತ. ಹಂಗಾದರೆ ಹೇಳಿದ ಮಾತು ಕೇಳಿ, ಫಸ್ಟ್ ಊಟ ಮಾಡಿದ್ಮೇಲೆ ಮತ್ತೆ ಶಾಸ್ತ್ರಕ್ಕೆ ಎಂಟ್ರಿ ಆಗಿದೆ. ವಿಚಾರದಿಂದ ತಿಳ್ಕೊಬೇಕಲ್ಲ ಪರಮಾತ್ಮ ಅಂದರೆ ಏನು ಅಂದ್ಬಿಟ್ಟು. ಮುಂಚೆನೇ ಎಲ್ಲ ಒಂದು ಕಲ್ಪನೆಗಳಿರುತ್ತೆ, ಈ ಥರ ಆ ಥರ ಈ ಥರ ಅಂದ್ಬಿಟ್ಟು ಅವೆಲ್ಲ ಡಿಲೀಟ್ ಮಾಡಿಕೊಂಡು ಗುರುಗಳ ಹತ್ರ ಬರಬೇಕು. ಆ ಥರ ಆ ಪರಮಾತ್ಮನ ಮೇಲೆ ನಂಬಿಕೆ ಇದ್ದು ಪರಮಾತ್ಮನ ಸಿಗಲಿಲ್ಲ ಅಂದರೆ ಊಟ ನೀರೆಲ್ಲ ಬಿಟ್ಟಿದ್ದಕ್ಕೆ ಅಂಥ ಗುರು ಸಿಕ್ಕಿದ್ರಾ ಇಲ್ವಾ? ಯಾವತ್ತೂ ಆಗಲಿ ಪರಮಾತ್ಮನ ಮೇಲೆ ಶ್ರದ್ಧೆ ಏನೇ ಭಕ್ತಿ ಆಗಲಿ ಅದು ವ್ಯರ್ಥ ಆಗೋದಿಲ್ಲ. ಯಾವುದೋ ಒಂದು ರೀತಿಯಲ್ಲಿ ಪರಮಾತ್ಮ ಅಲ್ಲಿ ತನಕ ಕರ್ಕೊಂಡು ಹೋಗ್ತಾನೆ. ಅದಕ್ಕೆ ಎಲ್ಲ ಪ್ರಕಾರದ ಅಧಿಕಾರಿಗಳನ್ನು ನಾವು ಸನ್ಮಾನ ಪಡಬೇಕು. ರಾಮ ಅಂತ ಇದ್ದೆ, ನಾನು ರಾಮಕೋಟಿ ಬರೀತಿದ್ದೆ, ನನಗೇನು ಗೊತ್ತಿತ್ತು ಇವೆಲ್ಲ. ಶ್ರೀರಾಮ ಅಂತ ಬರ್ಕೊತಾ ಇದ್ದೆ. ಆ ರಾಮಕೋಟೆ ಬರ್ಕೊತಾ ಇದ್ರೇ ದರ್ಶನಗಳಾಗ್ತಾಯಿತ್ತು, ಮಾತೆಲ್ಲ ನಡೀತಾ ಇತ್ತು. ಅಲ್ಲಿಂದ ಮತ್ತೆ ಇಲ್ಲಿಗೆ ಕರ್ಕೊಂಡು ಬಂದಿಲ್ಲ ಪರಮಾತ್ಮ. ನಿಯತ್ತಿಂದ ಮಾಡಬೇಕು, ಅಲ್ಲೆಲ್ಲ ಅನಾರ್ಜವದಿಂದ ನಿಯತ್ತಿಂದ ಮಾಡಿದ್ರೆ ಯಾವುದೇ ಭಕ್ತಿ ಪರಮಾತ್ಮ ಆ ಸ್ವರೂಪ ಜ್ಞಾನನ ತಿಳಿಸ್ಕೊಡ್ತಾನೆ ಯಾವುದೋ ಒಂದು ಮಾಧ್ಯಮದಿಂದ. ಆ ಥರ ಈ ಥರ ಯಾವನು ತನ್ನ ದಿನನಿತ್ಯದ ಆಹಾರವೇನೆಂಬ ಈ ಥರ ಸರಿ ಮಿಕ್ಕಿದ್ದು ಇನ್ನೂ ಇದೆ. ಅಷ್ಟಕ ಯಾತ್ರೆ ಸಂವಾದ ಇನ್ನೂ ಮುಗಿದಿಲ್ಲ, ಇನ್ನೂ ಒಳ್ಳೆ ವಿಷಯ ಎಲ್ಲ ಬರ್ತಾ ಇರುತ್ತೆ. ಅದು ನೆಕ್ಸ್ಟ್ ಕ್ಲಾಸಲ್ಲಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.